ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಜೈ ಹಿಂದ್. ಬಹಳ ಮೊದಲನೇದಾಗಿ ವೀಕ್ಷಣೆ ಮಾಡ್ತಾ ಇರ್ತಾರೆ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದ. ಹಾಗೆ ತಮ್ಮೆಲ್ಲರಿಗೂ ಕೂಡ ಜೈ ಹಿಂದ್, ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಬಹಳ ಮುಖ್ಯವಾಗಿ ಇವತ್ತು ಫೇಸ್ಬುಕ್ ಲೈವ್ ಬರಲಿಕ್ಕೆ ಕಾರಣ ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ 2 ದಿನಗಳಿಂದ ಬಹಳ ಮುಖ್ಯವಾಗಿ ನಿನ್ನೆಯಿಂದ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಹಂಸಲೇಖ ಅವರ ಹಂಸಲೇಖ ಅವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಅದರ ನಂತರ ಅವರನ್ನು ಒಂದಿಷ್ಟು ಜನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ರೋಲ್ ಮಾಡಿ ಅವಮಾನ ಮಾಡಿ ಅವನ ಬಹಳ ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡಿರೋದು, ಮತ್ತೆ ಅವರು ತಾವು ಮಾತಾಡಿರೋದ್ರ ಬಗ್ಗೆ ಕ್ಷಮೆಯನ್ನು ಈಗ ಸೌಂಡ್ ಕೇಳಿಸ್ತಿದೆ ಕರೆಕ್ಟಾಗಿ? ಈಗ ಕೇಳಿಸ್ತಾ ಇದೆಯಾ? ಈಗ ಸೌಂಡ್ ಬರ್ತಾ ಇದೆ ಕರೆಕ್ಟಾಗಿ? ವಾಯ್ಸ್ ಕೇಳಿಸ್ತಿದೆ ಈಗ? ಸ್ನೇಹಿತರೆ, ಈಗ ವಾಯ್ಸ್ ಕೇಳಿಸ್ತಾ ಇದೆ ಕರೆಕ್ಟಾಗಿ? ಯಾಕಂದ್ರೆ ಯಾರೋ ಒಂದಿಷ್ಟು ಜನ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರು. ಈಗ ವಾಯ್ಸ್ ಕೇಳಿಸ್ತಾ ಇದೆ ಕರೆಕ್ಟಾಗಿ? ಈಗ ಕೇಳಿಸ್ತಾ ಇದೆಯಲ್ಲ? ಶುರು ಮಾಡ್ಲಾ? ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ನಾನು ಇವತ್ತು ಲೈವ್ ಬರಲಿಕ್ಕೆ ಕಾರಣ ಹಂಸಲೇಖ ಅವರ ಹೇಳಿಕೆ ಮತ್ತು ಅದರ ನಂತರ ಅವರು ಕೇಳದಂತ ಕ್ಷಮಾಪಣೆ. ಬಹಳ ಮುಖ್ಯವಾಗಿ, ಇನ್ನೂ ವಾಯ್ಸ್ ಬರ್ತಾ ಇಲ್ವಾ? ಓಕೆ, ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರು ಅದರಲ್ಲೂ ಕರ್ನಾಟಕ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು, ಸಂಗೀತ ಮತ್ತು ಸಾಹಿತ್ಯದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಪ್ರತಿಭಾನ್ವಿತ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಹಂಸಲೇಖರವರು ಏನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ದಲಿತರ ಮನೆಗೆ ಪೇಜವಾರ ಶ್ರೀ ಏನಾದರೂ ಹೋಗಿದ್ದ ಸಂದರ್ಭದಲ್ಲಿ ದಲಿತರು ಚಿಕನ್ ಕೊಟ್ಟಿದ್ರೆ ತಿಂತಿದ್ರ ಅನ್ನುವಂತ ಒಂದು ಪ್ರಶ್ನೆಯನ್ನ ಮುಂದಿಟ್ಟಿದ್ರು. ಅದು ಕಾರ್ಯಕ್ರಮದಲ್ಲಿ ಮಾತಾಡುವ ಸಂದರ್ಭದಲ್ಲಿ ಅದನ್ನು ಮಾತಾಡಿದ್ದಾರೆ. ಆದ್ರೆ ಅದರ ನಂತರ ಅವರ ವಿರುದ್ಧವಾಗಿ ಶುರುವಾದಂತ ಅನೇಕ ಪ್ರತಿಕ್ರಿಯೆಗಳು, ಅವನ ದೊಡ್ಡ ಪ್ರಮಾಣದಲ್ಲಿ ಅವಮಾನ ಮಾಡುವಂತ ನಿಟ್ಟಿನಲ್ಲಿ ಮಾತಾಡಿರುವಂತ ಮಾತುಗಳು ಏನು ಬಹಳ ಸಭ್ಯರು ಅಂತ ಹೇಳ್ಕೊಳ್ಳುವಂಥವ್ರು, ಈ ಸಮಾಜಕ್ಕೆ ಧರ್ಮವನ್ನ, ಧಾರ್ಮಿಕತೆಯನ್ನ ಬೋಧನೆ ಮಾಡ್ತಕ್ಕಂಥವ್ರು, ನೈತಿಕತೆಯನ್ನ ಬೋಧನೆ ಮಾಡ್ತಕ್ಕಂಥವ್ರು, ಧರ್ಮದ ಗುರುಗಳು ಅನ್ಸ್ಕೊಂಡಿರೋರು ಕೂಡ ಬಹಳಷ್ಟು ಜನ, ಮತ್ತು ಒಂದಿಷ್ಟು ಜನ ರಾಜಕಾರಣಿಗಳು ಕೂಡ ಅವರ ಮಾತಿಗೆ ಆಕ್ಷೇಪಣೆಯನ್ನ ಎತ್ತುವ ಜೊತೆಗೆ ಒಂದಿಷ್ಟು ಜನ ಬಹಳ ತೀಕ್ಷ್ಣವಾಗಿ ಮತ್ತು ಅಸಹ್ಯವಾಗಿ ಮಾತಾಡಿದ್ದಾರೆ. ಹಾಗಾಗಿ ಬಹುಶಃ ಅದರ ನಂತರ
ಆ ಹಂಸಲೇಖ ಅವರಿಗೆ ಆ ಪ್ರತಿಕ್ರಿಯೆಗಳನ್ನು ನೋಡಿದ ಸಂದರ್ಭದಲ್ಲಿ ಬೇಸರವಾದ ನಂತರ ಬಹುಶಃ ಅವರು ಅವರ ಮಾತುಗಳು ಯಾರಿಗಾದ್ರೂ ನೋವು ಮಾಡಿದ್ರೆ ನಾನು ಕ್ಷಮೆಯನ್ನ ಕೇಳ್ತೀನಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಬಹುಶಃ ಅದು ಹಂಸಲೇಖರವರ ಒಂದು ದೊಡ್ಡ ಗುಣ. ಯಾಕಂತ ಹೇಳಿದ್ರೆ ನನ್ನ ಮಾತುಗಳು ಸತ್ಯವನ್ನು ಮಾತಾಡಿದ್ರು ಕೂಡ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಶಾಲವಾಗಿರ್ತಕ್ಕಂಥ ತಾಯಿ ಹೃದಯ ಇರತಕ್ಕಂಥ ವ್ಯಕ್ತಿಗಳು ಮಾತ್ರ ಆ ಥರ ಮಾತುಗಳನ್ನ ಮಾತಾಡ್ಲಿಕ್ಕೆ ಸಾಧ್ಯ. ನಾನು ಯಾಕೆ ಈ ಈ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಂಸಲೇಖರ್ ಅವರು ಒಂದು ಸತ್ಯವನ್ನ ಮಾತಾಡಿದೆ. ಮತ್ತೆ ಆ ಮಾತು ಹೇಳಿದಾರಲ್ಲ, ಅವರು ಚಿಕನ್ ತಿಂತಿದ್ರ ಅನ್ನುವಂಥದ್ದು ನನಗನ್ಸ್ತಕ್ಕಂಥದ್ದು. ನಾನು ಅವರ ಮಾತುಗಳನ್ನ ಗಮನಿಸಿದ ಸಂದರ್ಭದಲ್ಲಿ ಬಹುಶಃ ಅವರು ಅದನ್ನ ಸಾಂಕೇತಿಕವಾಗಿ, ಸಿಂಬಾಲಿಕ್ ಆಗಿ ಅವರು ಮಾಂಸ ತಿಂತಿದ್ರ, ಲಿಟ್ರಲಿ ತಿಂತಿದ್ರ ಅನ್ನೋದಕ್ಕಿಂತ ನನಗನ್ಸ್ತಕ್ಕಂಥದ್ದು ಅವರು ಕೇಳಿರುವ ಅಥವಾ ಎತ್ತಿರುವತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ದಲಿತರ ಮನೆಗೆ ಹೋಗ್ತಿರಲ್ಲ, ಸೊ ನೀವು ದಲಿತರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರನ್ನ ನೀವು ಹೇಗಿದಾರೋ ಹಾಗೆ ನೀವು ಅಕ್ಸೆಪ್ಟ್ ಮಾಡ್ತೀರಾ, ಅವ್ರನ್ನ ಹಾಗೆ ಒಪ್ಕೋತೀರಾ ಅನ್ನುವಂತ ಪ್ರಶ್ನೆ ಬಹುಶಃ. ಯಾಕಂತ ಹೇಳಿದ್ರೆ ನಾವು ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಮಾತಾಡ್ತೀವಿ. ಈ ದೇಶದಲ್ಲಿ ಅನೇಕ ಧರ್ಮಗಳು, ಜಾತಿಗಳು, ಭಾಷೆಗಳು ಬಹುತ್ವ ಹೊಂದಿರತಕ್ಕಂತ ಈ ದೇಶದಲ್ಲಿ ಇವತ್ತು ಈ ಅಸಮಾನತೆಯನ್ನ ಪ್ರತಿಪಾದಿಸ್ತಕ್ಕಂಥವ್ರು, ಅದನ್ನ ಒಪ್ಕೊಂಡು ಬಂದಿರತಕ್ಕಂಥವ್ರು, ಅದನ್ನ ಈಗಲೂ ಕೂಡ 21ನೇ ಶತಮಾನದಲ್ಲೂ ಕೂಡ ಅದನ್ನ ಸತ್ಯ ಮತ್ತು ಅದರ ಬಗ್ಗೆ ಒಂದು ಚೂರು ಕೂಡ ಯಾವುದೇ ರೀತಿಯಾದಂತ ಪಾಪ ಪ್ರಜ್ಞೆ ಇಲ್ದೇನೆ, ತಪ್ಪು ಅನ್ನುವಂತ ಪ್ರಜ್ಞೆ ಇಲ್ದೇನೆ, ಇದು ಮಾನವೀಯ ಮೌಲ್ಯವ ಅನ್ನುವಂತ ಯೋಚನೆ ಕೂಡ ಇಲ್ದೇನೆ ಇವತ್ತು ಕೂಡ ಅದೆಲ್ಲವನ್ನು ಕೂಡ ಸರಿ ಅಂತ ಹೇಳುವಂತ ಮನಸ್ಸುಗಳು ಇವತ್ತು ಕೂಡ ನಮ್ಮ ನಡುವೆ ಇದ್ದಾರೆ. ನನಗೆ ಬಹಳ ಬೇಸರ ಆಗ್ತಕ್ಕಂಥದ್ದು, ಆಯ್ತು ಹಂಸಲೇಖ ಅವರು ಅವ್ರ ಆ ಹೇಳಿಕೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ, ತಪ್ಪಾಗಿದೆ, ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಾನು ಕೇಳತಕ್ಕಂಥದ್ದು, ಅದನ್ನ ವಿರೋಧ ಮಾಡತಕ್ಕಂಥವ್ರು, ಅದನ್ನ ಟೀಕಿಸ್ತಕ್ಕಂಥವ್ರು, ಅವ್ರನ್ನ ಕೆಟ್ಟದಾಗಿ ಮಾತಾಡ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ನನಗೆ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಹಂಸಲೇಖ ಅವರು ಮಾತಾಡಿರ್ತಕ್ಕಂಥ ಇಶ್ಯೂ ಇದೆಯಲ್ಲ, ಅಥವಾ ಅವರ ಮಾತಿದೆಯಲ್ಲ, ಅವರ ಮಾತಿನ ಅರ್ಥವಿದೆಯಲ್ಲ, ಅದು 100% ಸತ್ಯ. ಅವರು ಅಲ್ಲಿ ಅಸ್ಪೃಶ್ಯತೆಯ ಬಗ್ಗೆ, ಇಲ್ಲಿರ್ತಕ್ಕಂಥ ತಾರತಮ್ಯದ ಬಗ್ಗೆ, ಇಲ್ಲಿರ್ತಕ್ಕಂಥ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳನ್ನ ಯಾವ ರೀತಿಯಲ್ಲಿ ನೋಡ್ತಿದ್ದಾರೆ, ಅವರನ್ನ ಇವತ್ತು ಕೂಡ ಅವರನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸರಿ ಇಲ್ವಲ್ಲ ಅಥವಾ ಒಪ್ತಿಲ್ವಲ್ಲ ಅನ್ನುವಂತ ವಿಷಯವನ್ನ ಅವರು ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಸೊ ನೀವು ಅವರನ್ನ ಕ್ಷಮೆ ಕೇಳಿದ್ರಿ ಸರಿ, ಆದ್ರೆ ಅವರ ಒಂದು ಮಾತು ನಿಮಗೆ ಬೇಸರ ಆಗಿದೆ, ನಮ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಕ್ಕಂಥವ್ರು ನೀವು ಸಾವಿರಾರು ವರ್ಷಗಳಿಂದ ಅಮಾನವೀಯವಾಗಿ, ಅಮಾನುಷ್ಯವಾಗಿ ಇದೇ ದೇಶದ ಜನರು, ನೀವು ಹೇಳ್ತಕ್ಕಂಥ ನಮ್ಮ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ತಿರಲ್ಲ, ಆ ಹಿಂದೂ ಧರ್ಮದೊಳಗಿರ್ತಕ್ಕಂಥ ನೀವು ಹೇಳೋ ಹಾಗೆ ಹಿಂದೂಗಳನ್ನೇ ಇಲ್ಲಿಯವರೆಗೂ ಕೂಡ, ಇವತ್ತಿನವರೆಗೂ ಕೂಡ, ಈ ಕ್ಷಣದಲ್ಲೂ ಕೂಡ ಪ್ರಾಣಿಗಳಿಗಿಂತ ಹೀನಾಯವಾಗಿ ನಡೆಸ್ಕೊಂಡು ಅವರ ಮೇಲೆ ಹಿಂಸೆ, ಕ್ರೌರ್ಯ, ಅವಮಾನವನ್ನ ಮಾಡ್ತಾ ಬಂದಿದಿರಲ್ಲ, ನಿಮಗೆ ಯಾವತ್ತಾದ್ರೂ ಇವರನ್ನ ಕ್ಷಮೆ ಕೇಳಬೇಕು ಅಂತ ಅನ್ಸಿದ್ಯಾ? ನಿಮಗೆ ಕ್ಷಮೆ ಕೇಳಿದ್ದೀರಾ ನೀವು ಯಾವತ್ತಾದ್ರೂ? ನಮ್ಮ ಹಿರಿಯರು ತಪ್ಪು ಮಾಡಿದ್ದಾರೆ, ಮಾಡಬಾರ್ದಾಗಿತ್ತು, ಅದಕ್ಕೆ ನಾವು ಕ್ಷಮೆಯನ್ನ ಕೋರ್ತಿದ್ದೀವಿ. ಸಾವಿರಾರು ವರ್ಷಗಳ ನಮ್ಮ ಈ ಅಸಹ್ಯ ಅಮಾನವೀಯ ನಡವಳಿಕೆ ನಮಗಿವತ್ತು ಅರಿವಾಗಿದೆ, ನಾವು ನಿಮಗೆ ಕ್ಷಮೆಯನ್ನ ಕೋರ್ತಾ ಇದೀವಿ ಅಂತ ಕೋಟ್ಯಾಂತರ ಜನ, ಒಬ್ಬ ವ್ಯಕ್ತಿ ಮಾತಾಡಿದಕ್ಕೆ ನಿಮಗೆ, ಅದು ಏನು ಯಾವುದೇ ಸಮುದಾಯವನ್ನ, ವ್ಯಕ್ತಿಯವನ್ನ ಅಗೌರವದಿಂದ, ಅವಾಚ್ಯದಿಂದ ಅಥವಾ ಏನು ಕೆಟ್ಟದಾಗಿ ಏನೋ ಅವ್ರೇನು ಮಾತಾಡಿಲ್ಲ. ಅವರು ಬಹಳ ಸಿಂಪಲ್ ಕ್ವಶನ್ ಕೇಳಿರೋದಷ್ಟೇ ಅವರು. ಆದ್ರೆ ಸಾವಿರಾರು ವರ್ಷಗಳಿಂದ ದೈಹಿಕವಾಗಿ, ಮಾನಸಿಕವಾಗಿ ಇವ್ರ ಮೇಲೆ ದೌರ್ಜನ್ಯವನ್ನ, ಕ್ರೌರ್ಯವನ್ನ ಹೆಸೆದುಕೊಂಡು ಬಂದಿರತಕ್ಕಂಥ ನೀವು ಯಾವತ್ತಾದ್ರೂ ಇವ್ರನ್ನ ಕ್ಷಮೆ ಕೇಳಬೇಕು ಅಂತ ನಿಮ್ಗೆ ಅನ್ಸಿದ್ಯಾ? ಅಥವಾ ಆ ರೀತಿ ಮಾತಾಡ್ತಾರಲ್ಲ ಅವ್ರಿಗೆ ಯಾವತ್ತಾದ್ರೂ ನೀವು ಇದು ತಪ್ಪು, ಇದು ಕ್ಷಮೆ ಕೇಳ್ರಿ ಅಂತ ಯಾವತ್ತಾದ್ರೂ ಹೇಳಿದ್ದೀರಾ? ನನಗೆ ಇದೆಲ್ಲ ಈ ಇಶ್ಯೂ ನೋಡಿದ ಸಂದರ್ಭ ನಮ್ಗೆ ಬಹಳ ತಮಾಷೆ ಅನ್ಸಿದ್ದೇನಪ್ಪ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಎಂತಹ ಮನಸ್ಥಿತಿಗಳಿದಾವೆ ಅಂದ್ರೆ,
ಯಾವುದೇ ಒಂದು ವ್ಯಕ್ತಿಯ ಮೇಲೆ, ಒಂದು ಸಮುದಾಯದ ಮೇಲೆ ದೌರ್ಜನ್ಯ, ಕ್ರೌರ್ಯ, ಹಿಂಸೆ ಇದೆಲ್ಲವೂ ನಡೆದಂತ ಸಂದರ್ಭದಲ್ಲಿ ನಮಗೆ ಹಿಂಸೆ ಆಗ್ತಾ ಇದೆ, ನೋವಾಗ್ತಾ ಇದೆ, ಅವಮಾನ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಮಾತಾಡ್ಬೋದು. ಆದರೆ ಆ ಹಿಂಸೆಯನ್ನ, ಆ ಕ್ರೌರ್ಯವನ್ನ, ಅವಮಾನವನ್ನ ಮಾಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡ್ಬೋದು. ನೋಡಿ ಹೇಗಿದೆ ಕತೆ. ನೋವಾಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ನಮ್ಗೆ ಬಹಳಷ್ಟು ಅವಮಾನ ಆಗಿದೆ, ನಮ್ಗೆ ನಮ್ಮ ಮೇಲೆ ನಡಿಬಾರ್ದಿರ್ತಕ್ಕಂಥ ದೌರ್ಜನ್ಯ ನಡೆದಿದೆ ಅಂತ ಆ ನಡೆದಿರ್ತಕ್ಕಂಥ ದೌರ್ಜನ್ಯದ ಬಗ್ಗೆ, ಆಗಿರುವಂತ ಹಿಂಸೆಯ ಬಗ್ಗೆ, ನಿಮಗೆ ಆಗಿರ್ತಕ್ಕಂಥ ಮಾನಸಿಕ ಹಿಂಸೆಯ ಬಗ್ಗೆ ಮಾತಾಡ್ಬೋದು. ಆದರೆ ಅದನ್ನ ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ಬಾರ್ದಂತೆ. ಇದು ಎಂಥ ಒಂಥರ ಕ್ರಿಕೆಟ್ನೆಸ್ ಅಲ್ವಾ ಇದು? ಎಂಥ ವಂಚನೆ, ಮೋಸ ಅಲ್ವಾ? ಒಬ್ಬ ವ್ಯಕ್ತಿಯ ಮಾತು ಸರಿ ತಪ್ಪು ಅಂತ ಹೇಳುವಂತವರು ಸಾವಿರಾರು ವರ್ಷಗಳಿಂದ ಕೋಟ್ಯಾಂತರ, ಒಬ್ಬರಲ್ಲ ಇಬ್ಬರಲ್ಲ, ಕೋಟ್ಯಾಂತರ ಜನರ ಮೇಲೆ ಇಷ್ಟು ಕ್ರೌರ್ಯವಾಗಿ ನಡ್ಕೊಂಡಿದ್ದೀರಲ್ಲ, ಇವತ್ತು ನಡೆಸ್ಕೊತಾ ಇದ್ದೀರಲ್ಲ, ಇದ್ರ ಬಗ್ಗೆ ನಿಮ್ಗೆ ಯಾವತ್ತಾದ್ರೂ ಕ್ಷಮೆ ಕೋರಬೇಕು, ತಪ್ಪಾಗಿದೆ ಅಂತ ಹೇಳಬೇಕು ಅಂತ ಅನ್ಸಿಲ್ವಾ ನಿಮಗೆ? ಅನ್ಸಿಲ್ವಾ? ಮತ್ತೆ ಇಲ್ಲಿರ್ತಕ್ಕಂಥ ಜಾತಿಯ ಬಗ್ಗೆ, ಜಾತೀಯತೆ ಬಗ್ಗೆ ತಾವೆಲ್ಲರೂ ಕೂಡ ಸಮರ್ಥನೆ ಮಾಡ್ಕೋತಾ ಹೇಳ್ತೀರಿ. ಒಂಥರ ಬಹುತ್ವ ಈ ಪ್ರಕೃತಿಯಲ್ಲಿ ಯಾವುದು ಕೂಡ ಏನೋ ಒಂದು ರೂಪದಲ್ಲಿ, ಏಕರೂಪದಲ್ಲಿ ಸೃಷ್ಟಿಯಾಗಲ್ಲ, ಅಲ್ಲಿ ಬಹುತ್ವ ಇರ್ತದೆ ಅಂತ ಹೇಳ್ತಿರಲ್ಲ. ನಿಮ್ಮ ಜಾತಿ ವ್ಯವಸ್ಥೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದಿಕ್ಕೆ ಬಹುತ್ವ ಸರಿ ಅಂತ ಹೇಳ್ತೀರಲ್ಲ. ಹಾಗಾದ್ರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಆಹಾರವನ್ನ ಸೇವಿಸೋದು ಬಹುತ್ವ ಅಲ್ವಾ? ಒಬ್ಬೊಬ್ಬರು ಒಂದೊಂದು ರೀತಿಯ ಸಂಸ್ಕೃತಿಯನ್ನ, ಒಬ್ಬೊಬ್ಬರು ಒಂದೊಂದು ರೀತಿಯ ಬದುಕನ್ನ ನಡೆಸ್ತಕ್ಕಂಥದ್ದು ಅದು ಬಹುತ್ವ ಅಲ್ವಾ? ನಿಮ್ಮ ಅನುಕೂಲಕ್ಕೆ, ನಿಮಗೆ ಲಾಭ ಆಗ್ತಕ್ಕಂಥ ವ್ಯವಸ್ಥೆ ಇದ್ದಂತ ಸಂದರ್ಭದಲ್ಲಿ ಅದು ಬಹುತ್ವ, ಅದು ನೈಸರ್ಗಿಕ. ಬೇರೆಯವರ ವಿಷಯಕ್ಕೆ ಬಂದಾಗ ಅದು ಅದು ಧರ್ಮದ ವಿರುದ್ಧ, ದೇಶದ ವಿರುದ್ಧ, ಇಲ್ಲಿನ ಜನತೆಯ ವಿರುದ್ಧ. ಇದೊಂಥರ ಡೊಂಗಿತನ ಅಲ್ವಾ? ಯಾಕಂತ ಹೇಳಿದ್ರೆ, ನಾನು ಯಾಕೆ ಈ ಪ್ರಶ್ನೆ ಎತ್ತಿದ್ದೇನೆ ಅಂದ್ರೆ, ಇಲ್ಲಿಯವರೆಗೂ ಬಹಳಷ್ಟು ಜನ ಒಂದು ದೊಡ್ಡ ಭ್ರಮೆಯಲ್ಲಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ದಲಿತರ ಮನೆಗೆ ಯಾರಾದ್ರೂ ಹೋಗಿ ಊಟ ಮಾಡಿದ್ರೆ, ಅಥವಾ ದಲಿತರನ್ನ ಇನ್ನೊಬ್ಬರ ಸೋಕಾಲ್ಡ್ ಮೇಲ್ಜಾತಿ ಅನ್ನುವಂತ ಮಾನಸಿಕ ರೋಗ ಇರತಕ್ಕಂಥ ಜನ, ನಾನು ಇದನ್ನ ಮಾನಸಿಕ ರೋಗ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ಜಗತ್ನಲ್ಲಿ ಯಾವ ವ್ಯಕ್ತಿಯೂ ಕೂಡ ಕನಿಷ್ಠನೂ ಅಲ್ಲ, ಶ್ರೇಷ್ಠನೂ ಅಲ್ಲ. ನೋಬಡಿ ಈಸ್ ಸುಪೀರಿಯರ್ ನಾರ್ ಇನ್ಫೀರಿಯರ್. ಪ್ರತಿಯೊಬ್ಬನು ಹಾಗಂತೇಳಿ ಸಮಾನನೂ ಅಲ್ಲ, ಪ್ರತಿಯೊಬ್ಬನು ವಿಭಿನ್ನ. ನೋಬಡಿ ಈಸ್ ಇನ್ಫೀರಿಯರ್, ನೋಬಡಿ ಈಸ್ ಸುಪೀರಿಯರ್ ಅಂಡ್ ಈಸ್ ಆಲ್ಸೋ ನಾಟ್ ಈಕ್ವಲ್. ಎವ್ರಿ ಒನ್ ಈಸ್ ಯೂನಿಕ್. ಯಾವನು ಶ್ರೇಷ್ಠನೂ ಅಲ್ಲ, ಕನಿಷ್ಠನೂ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ವಿಭಿನ್ನ. ಈ ಪ್ರಕೃತಿಯೇ ಈ ರೀತಿ ವಿಭಿನ್ನತೆಗಳನ್ನ ಸೃಷ್ಟಿ ಮಾಡಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಂತ ಶಕ್ತಿಯನ್ನು ತುಂಬಿರ್ತಕ್ಕಂಥ ಈ ವ್ಯವಸ್ಥೆಯೊಳಗೆ ನೀವು ಇಲ್ಲಿಯವರೆಗೂ ಕೂಡ ಜಾತಿ ವ್ಯವಸ್ಥೆಯನ್ನ ಸಮರ್ಥನೆ ಮಾಡಿಕೊಂಡು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಹೇಳ್ತಾ, ಮತ್ತೆ ನಾನು ಹೆಚ್ಚು ಹೇಳ್ತಿದ್ದೆ, ಬಹಳಷ್ಟು ಜನ ನಾವು ಅನ್ಕೊಂಡಿದೀವಿ ದಲಿತರ ಮನೆಗೆ ಹೋಗಿ ಊಟ ಮಾಡೋದ್ರಿಂದ, ಅಥವಾ ಇವರು ಅವ್ರ ಮನೆಗೆ ಈ ಮೇಲು ಕೀಳು ಅನ್ನುವಂತ ಮಾನಸಿಕ ರೋಗ ಇದೆಯಲ್ಲ, ಇವರ ಮನೆಗಳಿಗೆ ಊಟ ಮಾಡೋದ್ರಿಂದ, ಅಥವಾ ಅಂತರ್ಜಾತಿ ವಿವಾಹದಿಂದ, ಅಥವಾ ಈ ತರದ ವಿಷಯಗಳಿಂದ ಜಾತೀಯತೆ ಹೋಗ್ಬಿಡ್ತದೆ, ಅಸ್ಪೃಶ್ಯತೆ ಹೋಗ್ಬಿಡ್ತದೆ ಅನ್ನುವಂತ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಒಂದು ತಿಳ್ಕೊಳ್ಳಿ, ಇವು ಯಾವು ಕೂಡ ಜಾತೀಯತೆಯನ್ನ, ಅಸ್ಪೃಶ್ಯತೆಯನ್ನ ಮತ್ತು ಇವರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನ, ಅವಮಾನವನ್ನ ಮತ್ತು ಇವರ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ದಾರೆ, ಅನ್ಟಚಬಿಲಿಟಿ ಈಸ್ ಪವರ್ಲೆಸ್ನೆಸ್ ಅಂತ. ಅಸ್ಪೃಶ್ಯತೆ ಅಂದ್ರೆ ಅದು ಅಧಿಕಾರಹೀನತೆ ಅಷ್ಟೇ. ಅಧಿಕಾರ ಇಲ್ದಿರೋದ್ರಿಂದ ಅಸ್ಪೃಶ್ಯತೆ ಇದೆ, ದೌರ್ಜನ್ಯ ಇದೆ, ದಬ್ಬಾಳಿಕೆ ನಡೀತಾ ಇದೆ. ಮತ್ತೆ ಹಾಗಂದ ತಕ್ಷಣ ನಾವು ಬಹಳಷ್ಟು ಜನ ಏನಂತ ತಿಳ್ಕೊಂಡಿದೀವಿ, ಅಧಿಕಾರ ಅಂದ ತಕ್ಷಣನೇ ನಮ್ಮೆಲ್ಲರ ತಲೆಗೆ ಬರ್ತಕ್ಕಂಥದ್ದು ರಾಜಕೀಯ ಅಧಿಕಾರ. ಕೇವಲ ಅಧಿಕಾರ ಅಲ್ಲ, ಅದು ಮಾತ್ರ ಅಧಿಕಾರ ಅಲ್ಲ. ರಾಜಕೀಯ ಅಧಿಕಾರ ಅದು ಒಂದು
ಅದು ಒಂದು ರೀತಿಯಾದಂತ ಅಧಿಕಾರ. ಯಾಕಂತ ಹೇಳಿದ್ರೆ ರಾಜಕೀಯ ಅಧಿಕಾರದಿಂದನೇ ನಾವೇನಾದ್ರೂ ಬದಲಾಗಬೇಕಾಗಿತ್ತು, ಈ ಸ್ಥಿತಿಗಳು ಬದಲಾಗಬೇಕಾಗಿತ್ತು, ಈ ವ್ಯವಸ್ಥೆ ಬದಲಾಗಬೇಕಾಗಿತ್ತು, ಇಲ್ಲಿರ್ತಕ್ಕಂಥ ಜನರ ಬದುಕುಗಳು ಬದಲಾಗಬೇಕಾಗಿತ್ತು, ಅಸ್ಪೃಶ್ಯತೆ ಹೋಗ್ಬೇಕಾಗಿತ್ತು, ಜಾತೀಯತೆ ಹೋಗ್ಬೇಕಾಗಿತ್ತು, ತಾರತಮ್ಯ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರೆ 1935ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಕೂಡ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಸಿಕ್ಕಿದೆ. ಮತ್ತೆ ನಾವು ಆ ರಾಜಕೀಯ ಅಧಿಕಾರ ಅಂತೀವಲ್ಲ ಅದು ಸಿಕ್ಕಿದೆ. ಆದ್ರೆ ಇವತ್ತಿನವರೆಗೂ ಕೂಡ ರಾಜಕೀಯ ಅಧಿಕಾರ ಸಿಕ್ಕಿದ್ರು ಕೂಡ ಇವತ್ತಿನವರೆಗೂ ಯಾಕೆ ಈ ಸಮಸ್ಯೆ ಹಾಗೆ ಉಳ್ಕೊಂಡಿದೆ? ಯಾಕೆ ಅಂತ ಹೇಳಿದ್ರೆ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಇವರು ಮಾಡುವಂತ ಡೊಂಗಿತನಗಳಿದಾವಲ್ಲ, ನಿಮ್ ಮನೆಗೆ ಬಂದು ಊಟ ಮಾಡ್ತೀವಿ, ನಮ್ಮ ಮನೆ ಕರ್ಕೊಂಡೋಗಿ ಊಟ ಮಾಡ್ತೀವಿ, ನಿಮ್ಮನ್ನ ದೇವಸ್ಥಾನದೊಳಗೆ ಕರ್ಕೋತೀವಿ, ಈ ಡೊಂಗಿ ನಾಟಕಗಳಿದಾವಲ್ಲ, ಇವ್ಯಾವೂ ಕೂಡ ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆಹಾರ, ಭಕ್ತಿ, ನಂಬಿಕೆ ಇವೆಲ್ಲವೂ ಕೂಡ ನಮ್ಮ ವೈಯಕ್ತಿಕ. ನಾನೇನು ಆಹಾರ ತಿನ್ಬೇಕು, ನಾನು ಯಾವ ದೇವರನ್ನ ಪೂಜಿಸಬೇಕು, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಇದೆಲ್ಲವೂ ನನಗೆ ಬಿಟ್ಟಿರ್ತಕ್ಕಂಥದ್ದು. ನೀನು ಬಂದು ಇಂಥ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಹೋಗ್ತೀನಿ, ಇಂಥ ಊಟ ತಿನ್ನಿಸ್ತೀನಿ, ಅದು ನೀವು ನನ್ನ ಮೇಲೆ ಹೇರ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ಇದೆಲ್ಲವೂ ಕೊನೆಯಾಗ್ಲಿಕ್ಕೆ ಸಾಧ್ಯತೆ ಇರೋದು, ಎಲ್ಲವೂ ಕೂಡ ನಾಶ ಆಗ್ಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ ಏನಂದ್ರೆ ಯಾವ ನಾನು ಹೇಳಿದ್ನಲ್ಲ ಪವರ್, ಅಧಿಕಾರ ಅಂತಿದೆಯಲ್ಲ, ಅದು ಈ ಸಮುದಾಯಗಳು ಗಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ಸಾಧ್ಯ. ನಾನು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಅಧಿಕಾರ ಅಂದ್ರೆ ಅದು ಕೇವಲ ರಾಜಕೀಯ ಅಧಿಕಾರ ಅಲ್ಲ. ನಮ್ಮ ದೇಶದಲ್ಲಿ ಸಾಂವಿಧಾನಿಕವಾಗಿ ಈ ದೇಶದಲ್ಲಿ ಶಾಸಕಾಂಗ ಇದೆ. ಶಾಸಕಾಂಗದಲ್ಲಿ ರಾಜಕೀಯ ಅಧಿಕಾರ ಮೀಸಲಾತಿ ಕೊಟ್ಟಿದೆ, ಸಿಕ್ಕಿದೆ. ಹಾಗೆ ಶಿಕ್ಷಣ, ಹಾಗೆ ಉದ್ಯೋಗ, ಬಹಳ ಮುಖ್ಯವಾಗಿ ಉದ್ಯೋಗ, ಮತ್ತೆ ಈ ದೇಶದ ಸಂಪತ್ತು ಅಲ್ಲಿ ಯಾವಾಗ ಇಲ್ಲಿರ್ತಕ್ಕಂಥ ಎಲ್ಲಾ ಸಮುದಾಯಗಳಿಗೂ ಸಮಾನವಾದಂತಹ ಪಾಲು ಸಿಗ್ತದಲ್ಲ, ಅವರವರ ಪಾಲು ಅವ್ರು ಸಿಗ್ತದಲ್ಲ, ಆವಾಗ ಮಾತ್ರ ಈ ಎಲ್ಲಾ ರೀತಿಯ ದೌರ್ಜನ್ಯಗಳಿಂದ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ. ಆದ್ರೆ ನಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಈ ರೀತಿಯಾದಂತಹ ಭಾವನಾತ್ಮಕ ವಿಷಯಗಳನ್ನು ತಗೊಂಡು ನಮ್ಮನ್ನ ಮುಟ್ಟಾಳರನ್ನಾಗಿ ಮಾಡ್ಲಿಕ್ಕೆ, ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದರಿಂದ ಯಾವ ರೀತಿಯಾದಂತ ಸಮಸ್ಯೆಗಳು ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪ್ರಕ್ರಿಯೆ ಒಳಗೆ ಬಹಳಷ್ಟು ಜನ ಎಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಮಾಂಸಾಹಾರಿಗಳು ರಾಕ್ಷಸರು ಅಂದ್ರೆ ಅವ್ರು ಹೇಳುವಂತ ಅರ್ಥದಲ್ಲಿ ಅಂದ್ರೆ ಒಂದು ರೀತಿ ಅಮಾನವೀಯ ಅಂತಕ್ಕಂಥ ನಿಟ್ಟಿನಲ್ಲಿ. ಹೆಂಗ್ ತಿಂತೀರಿ ಮಾಂಸಾಹಾರಿ? ಎಷ್ಟು ಪೆದ್ದರಿದಾರೆ ಅಂತ ಹೇಳಿದ್ರೆ, ಇವರು ಎಷ್ಟು ಅಮಾನವೀಯರಿದ್ದಾರೆ ಅಂತ ಹೇಳಿದ್ರೆ, ಇವ್ರಿಗೆ ಪ್ರಪಂಚ ಜ್ಞಾನವೇ ಇಲ್ಲ. ಅವ್ರಿರ್ತಕ್ಕಂಥ ಆ ಒಂದಿಷ್ಟು ಏನು ಅವ್ರು ಬದುಕ್ತಾ ಇರತಕ್ಕಂಥ ಒಂದಿಷ್ಟು ಜಾಗ ಇದೆಯಲ್ಲ, ಅದು ಮಾತ್ರ ಅವ್ರಿಗೆ ಜಗತ್ತಾಗಿದೆ. ಅವ್ರಿರ್ತಕ್ಕಂಥ ಒಂದಿಷ್ಟು ಸಮುದಾಯ ಇದೆಯಲ್ಲ, ಅದೇ ಅವ್ರಿಗೆ ಜಗತ್ತಾಗಿದೆ. ಆದ್ರೆ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ, 2016ನೇ ಇಸ್ವಿಯಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಒಂದು ವರದಿ ಆಗ್ತದೆ, ಒಂದು ಸರ್ವೆ ಹೇಳ್ತದೆ. ಭಾನುವಾರ 12ನೇ ತಾರೀಕು ಜೂನ್ ತಿಂಗಳಲ್ಲಿ 2016ನೇ ಇಸ್ವಿಯಲ್ಲಿ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಒಂದು ವರದಿ ಬಂದಿದೆ. ಏನಪ್ಪಾ ಅಂದ್ರೆ ಆ ವರದಿ ಹೇಳ್ತದೆ, ಭಾರತ ದೇಶದಲ್ಲಿ ಆಹಾರದ ಪದ್ಧತಿಯ ವಿಚಾರಕ್ಕೆ ಬಂದಾಗ 70% ಜನ ಮಾಂಸಾಹಾರಿಗಳಿದ್ದಾರೆ. 70% ಜನ ಮಾಂಸಾಹಾರಿಗಳು, ಇನ್ನು 30% ಜನ ಸಸ್ಯಾಹಾರಿ. ಹಾಗೆ ನೀವು ಕರ್ನಾಟಕಕ್ಕೆ ಬರೋದಾದ್ರೆ 78.9%, 78.9% ನಾನ್ ವೆಜಿಟೇರಿಯನ್ಸ್ ಇದ್ದಾರೆ. ಅಂದ್ರೆ ಬಹುಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಷ್ಟಪಟ್ಟು ತಿನ್ನುವಂತ ಆಹಾರದ ಬಗ್ಗೆ ಅಸಹ್ಯ ಪಡ್ತಕ್ಕಂಥದ್ದು ಇದೆಯಲ್ಲ, ಇದು ಒಂದು ರೀತಿ ಅಮಾನವೀಯವಾದಂತ, ಅಥವಾ ಇದು ಅವರ ಆಹಾರದ ಹಕ್ಕಿನ ಮೇಲೆ ನೀವು ದಾಳಿ ಮಾಡ್ದಂಗ ಅಲ್ವಾ? ಕೇವಲ ಒಬ್ಬ ಶ್ರೀಗಳಿಗೆ ನೀವು ಚಿಕನ್ ತಿಂತೀರಾ ಅಂತ ಪ್ರಶ್ನೆ ಮಾಡಿದಕ್ಕೆ ಇದು ಆಹಾರದ ಹಕ್ಕಿನ ವಿಷಯ, ನಮ್ಮ ಆಹಾರದ ಹಕ್ಕನ್ನ, ನಮ್ಮ ಆಹಾರವನ್ನ ನೀವು ಅಸಹ್ಯ ಪಟ್ಟಂಗೆ, ಅದನ್ನ ಅವಮಾನ ಮಾಡ್ದಂಗ ಅಂತ ಹೇಳ್ತಿರಲ್ಲ, ನೀವು ಮಾಂಸಾಹಾರದ ಬಗ್ಗೆ ಅಸಹ್ಯ ಪಡ್ತಿರಲ್ಲ. 70% ಇಡೀ ದೇಶದೊಳಗೆ 70% ಜನ ತಿನ್ನುವಂತ ಆಹಾರವನ್ನ ಅಸಹ್ಯ ಪಡ್ತೀರಿ. 70% ತಿನ್ನುವಂತ ಆಹಾರದ ಬಗ್ಗೆ ಕೀಳಾಗಿ ಮಾತಾಡ್ತೀರಿ, ಅಸಹ್ಯವಾಗಿ ಮಾತಾಡ್ತೀರಿ, ಮತ್ತು ಆ ಆಹಾರವನ್ನ ನಿಷೇಧ ಮಾಡಬೇಕು, ಅವ್ರ ಕನಿಷ್ಠರು ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಿರಲ್ಲ. ಇದು ಅವರ ಆಹಾರದ ಹಕ್ಕಿನ ಮೇಲೆ ನೀವು ಮಾಡಿರ್ತಕ್ಕಂಥ ದಾಳಿ ಅಲ್ವಾ? ನೀವಲ್ವಾ ಇವರೆಲ್ಲರಿಗೂ ಮೊದಲು ಕ್ಷಮೆ ಕೇಳಬೇಕಾಗಿರೋದು. ಈ ಆಹಾರ ತಿನ್ನುವಂತವ್ರಿಗೆ ನಾವು ಈ ತರ ಮಾತಾಡೋ ಮುಖಾಂತರ ನಿಮ್ಗೆ ಅವಮಾನ ಮಾಡಿದ್ದೀವಿ, ದಯಮಾಡಿ ಕ್ಷಮೆ ಇರ್ಲಿ, ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ. ಯಾಕಂದ್ರೆ ಆ ಮಾತು ಹೇಳಿದಾಗ ನಮ್ಮ ಭಾವನೆಗಳಿಗೂ ಧಕ್ಕೆ ಆಗಿದೆ.
ನನ್ನ ಆಹಾರದ ಬಗ್ಗೆ ಕನಿಷ್ಠವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ, ನಾನು ತಿನ್ನುವಂತ ಆಹಾರದ ಬಗ್ಗೆ ಕನಿಷ್ಠವಾಗಿ ಮಾತಾಡಿದ ಸಂದರ್ಭದಲ್ಲಿ ನಿನಗೆ ಹೇಗೆ ನೋವಾಗಿದೆಯೋ ಹಾಗೆ ನನಗೂ ನೋವಾಗಿದೆ. ನೀವು ಯಾವತ್ತಾದ್ರೂ ಅದರ ಬಗ್ಗೆ ನೀವು ಕ್ಷಮಾಪಣೆ ಕೇಳಿದ್ದೀರಾ? ಯಾಕಂತ ಹೇಳಿದ್ರೆ ಇದು ನಿಮ್ಮ ಮನಸ್ಥಿತಿಗಳನ್ನ, ನಿಮ್ಮ ಮನಸ್ಸುಗಳನ್ನ ಹೇಳುತ್ತದೆ. ಎಂತಹ ಮನಸ್ಸುಗಳು ನಿಮ್ಮೊಳಗಿದೆ. ದೌರ್ಜನ್ಯದ ಬಗ್ಗೆ, ನೋವಿನ ಬಗ್ಗೆ ಮಾತಾಡಬಹುದು, ಆದ್ರೆ ಯಾರು ಮಾಡಿದ್ದಾರೆ, ಯಾರಿಂದ ಆಗಿದೆ ಅದ್ರ ಬಗ್ಗೆ ಮಾತಾಡಬಾರದು. ಇದು ಎಂತ ಮೋಸ ಅಲ್ವಾ ನೀವು ಮಾಡತಕ್ಕಂಥದ್ದು? ಬಹಳ ನನಗೆ ಆಶ್ಚರ್ಯ ಅಂತಕ್ಕಂಥದ್ದು ಮತ್ತೆ ಬಹಳ ನೋವು ಆಗ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದಾಗೆ ಈ ಮನಸ್ಸುಗಳು ಎಷ್ಟು ರೀತಿಯಾಗಿ, ಉದಾಹರಣೆಗೆ ಇವತ್ತೊಂದು ಘಟನೆ ನಡೆದಿದೆ, ಮೊನ್ನೆ ಯಾವತ್ತೊಂದು ಘಟನೆ ನಡೆದಿದೆ, ಅದು ಇವತ್ತೊಂದು ಬೆಳಕಿಗೆ ಬಂದಿದೆ. ಏನಪ್ಪಾ ಅಂದ್ರೆ ಬ್ಯಾಟ್ರಾಯನಪುರದಲ್ಲಿ ಬೆಂಗಳೂರಿನ ಬ್ಯಾಟ್ರಾಯನಪುರದಲ್ಲಿ ಯಾವುದೋ ಒಂದು ಪಂಚಾಯಿತಿಯಲ್ಲಿ ಕಳೆದ ಒಂದಿಷ್ಟು ತಿಂಗಳು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕೋರ್ಟ್ ಮುಖಾಂತರ ಅವ್ರ ಪರವಾಗಿ ಏನೋ ಇದು ಮಾಡ್ಕೊಂಡು ಸ್ಟೇ ತಗೊಂಡ್ಬಂದು ಅಲ್ಲಿ ಅಧಿಕಾರವನ್ನು ವಹಿಸಿ ಒಂದಿಷ್ಟು ದಿನಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಮೊನ್ನೆ ಅವಧಿ ಮುಗಿದ ನಂತರ ಅವರು ಆ ಸ್ಥಾನವನ್ನ ಬಿಟ್ಟುಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಯಾರೋ ಈ ರೋಗಗ್ರಸ್ತ, ಮಾನಸಿಕ ರೋಗ ಇರತಕ್ಕಂಥ, ಜಾತಿ ಅನ್ನುವಂತ ಮಾನಸಿಕ ರೋಗಕ್ಕೆ ಗುರಿಯಾಗಿರ್ತಕ್ಕಂಥ ಒಬ್ಬ ಮಾನಸಿಕ ರೋಗಿ, ಆಕೆ ಕೂತಿರ್ತಕ್ಕಂಥ ಕುರ್ಚಿ ಇದೆಯಲ್ಲ, ಆ ಕುರ್ಚಿಯನ್ನ ಹೊರಗೆ ತಗೊಂಬಂದು ಅದ್ರ ಮೇಲೆ ಗಂಜಲ ಸಗಣಿಯನ್ನ ಹಾಕಿ ಕ್ಲೀನ್ ಮಾಡಿ ಅದನ್ನ ಶುದ್ಧೀಕರಣ ಮಾಡಿ, ಅವ್ರು ಕೂತಿದ್ದಂತ ಜಾಗವನ್ನ ಶುದ್ಧೀಕರಣ ಮಾಡಿ ಅಲ್ಲಿ ಆತನ ಹೋಗಿ ಕೂತ್ಕೊಂಡಿದ್ದಾನಂತೆ. ಇದ್ರ ಬಗ್ಗೆ ಧಿಕ್ಕಾರ ಹೇಳುವಂತ ಧೈರ್ಯ, ಮಾನವೀಯತೆ, ಮನಸ್ಸು, ಗುಂಡಿಗೆ ನಿಮಗಿದೆಯಾ? ಇದೆಯೇನ್ರಿ ನಿಮಗೆ? ಇದನ್ನ ಪ್ರಶ್ನೆ ಮಾಡೋ ನೈತಿಕ ಹಕ್ಕಿದೆಯಾ ನಿಮಗೆ? ಇದನ್ನ ಪ್ರಶ್ನೆ ಮಾಡಕ್ಕಾಗಿರೋರು ಒಬ್ಬ ವ್ಯಕ್ತಿನ ಪ್ರಶ್ನೆ, ಕೇವಲ ಪ್ರಶ್ನೆ ಅದು, ಮತ್ತೆ ಒತ್ತಡ ಅಲ್ಲ. ನೀವು ತೀರ್ಮಾನ ಹೇಳ್ಬಿಟ್ಟಿದ್ರಿ, ಮಾಂಸ ಸರಿ ಇಲ್ಲ, ಸಸ್ಯಾಹಾರ ಸರಿ ಮಾಂಸಾಹಾರ ಸರಿ ಇಲ್ಲ ಅಂತ. ಆದ್ರೆ ಹಂಸಲೇಖ ಅವರು ತೀರ್ಮಾನ ಹೇಳಿಲ್ಲ. ಅವ್ರು ನೀವು ಚಿಕನ್ ತಿನ್ಬೇಕು ಅಂತ ಹೇಳಿಲ್ಲ, ತಿಂತೀರಾ ಅಂತ ಕೇಳಿದ್ದಾರೆ. ತಿನ್ನೋಂಗಿದ್ರೆ ತಿಂತೀನಿ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ಇಲ್ಲ, ನಾನು ತಗೊಳ್ಳೋದಿಲ್ಲ, ನನ್ಗೆ ಆಹಾರ ಇಷ್ಟ ಇಲ್ಲ, ನೋ ಅಬ್ಜೆಕ್ಷನ್. ಅದನ್ನ ಯಾರು ಅಪರಾಧ ಅಂತ ಹೇಳ್ತಿಲ್ಲ, ತಪ್ಪು ಅಂತ ಹೇಳ್ತಿಲ್ಲ. ನಿಮ್ಮ ಆಹಾರ ನಿಮಗೆ, ಹಾಗೆ ನಮ್ಮ ಆಹಾರ ನಮಗೆ. ಆಹಾರದ ವಿಷಯವನ್ನ ಇಟ್ಕೊಂಡು ನಿಮ್ಮ ಆಹಾರ, ನೀವು ಸೇವನೆ ಮಾಡ್ತಕ್ಕಂಥ ಆಹಾರ ಪವಿತ್ರ. ನೀವು ಮಾಡ್ತಕ್ಕಂಥ ಆಹಾರ ಇದೆಯಲ್ಲ, ಅದ್ರ ಬಗ್ಗೆ ನಿಮಗೆ ಹಕ್ಕಿದೆ. ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಅದು ಆಹಾರ ಅಲ್ಲ, ಅದ್ರ ಮೇಲೆ ನಮ್ಗೆ ಹಕ್ಕಿಲ್ಲ. ಇದು ಎಂತಹ ವಾದ, ಇದೆಂತಹ ಮನಸ್ಥಿತಿಗಳು! ನಾಚಿಕೆ ಆಗ್ಬೇಕಲ್ಲ ನಿಮಗೆ. ಯಾಕಂದ್ರೆ ಇದು ನಾನು ಯಾವುದೇ ಪಕ್ಷವನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಲ್ಲ, ಎಲ್ಲರನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಕ್ಕಂಥದ್ದು. ಇವತ್ತು ಬ್ಯಾಟ್ರಾಯನಪುರದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಇದೆಯಲ್ಲ, ಇದು ಆ ವ್ಯಕ್ತಿ ಯಾವ ಪಕ್ಷಕ್ಕೆ ಸೇರಿರ್ತಕ್ಕಂಥವ್ನಂದ್ರೆ ಈ ಜಾತೀಯತೆಯನ್ನ ಬಹಿರಂಗವಾಗಿ ಅದು ವಿಡಿಯೋ ಮಾಡಿದ್ದಾರೆ, ಫೋಟೋಗಳು ಬಂದಿದ್ದಾವೆ. ಮಾಡಿರ್ತಕ್ಕಂಥ ವ್ಯಕ್ತಿ ಯಾವ ಪಕ್ಷಕ್ಕೆ ಸೇರಿದವರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಪಂಚಾಯತಿ ಸದಸ್ಯ. ಪಕ್ಷಾತೀತವಾಗಿ ಹೇಳ್ತೀವಲ್ಲ, ಪಕ್ಷಗಳು ಸೆಕ್ಯುಲರ್ ಅಂತ ಹೇಳ್ಕೊತೀರ, ಆದ್ರೆ ನಿಮ್ಮ ಮನಸ್ಸುಗಳು ಇವತ್ತು ಕೂಡ ಜಾತಿವಾದಿ, ಕೋಮುವಾದಿಗಳಿಂದ ತುಂಬಿದೆ. ನಿಮ್ಮ ಮನಸ್ಥಿತಿ ಇದೆಯಲ್ಲ, ಇವತ್ತು ಕೂಡ ಜಾತಿವಾದಿ ಮತ್ತು ಕೋಮುವಾದಿನ ತುಂಬಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮತ್ತೆ ಉದಾಹರಣೆಗೆ ಇನ್ನೊಂದು, ನಿನ್ನೆ ಮತ್ತೆ ಇತ್ತೀಚೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ಜೈ ಭೀಮ್ ಅಂತಕ್ಕಂಥ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಆ ಭಾಗದಲ್ಲಿ ಯಾವುದೋ ನೈಜ ಘಟನೆಯ ಆಧಾರದ ಮೇಲೆ ಒಂದು ಯಾವ ರೀತಿಯಾದಂಥ ಪೊಲೀಸ್ ದೌರ್ಜನ್ಯಗಳು ನಡೀತದೆ, ಯಾರು ಇಲ್ಲಿರ್ತಕ್ಕಂಥ ಈ ಅಮಾಯಕ ಸಮುದಾಯಗಳನ್ನ, ಯಾವುದೇ ವಿದ್ಯೆ ಇಲ್ಲದಿರ್ತಕ್ಕಂಥ, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳನ್ನ ಹೇಗೆ ಪೊಲೀಸ್ ವ್ಯವಸ್ಥೆ ಅವರನ್ನ ದೌರ್ಜನ್ಯಕ್ಕೆ ಒಳಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಬಂದಿದೆ. ಆ ಸಿನಿಮಾ ನಾನು 2 ಬಾರಿ ನೋಡಿದ್ದೀನಿ. ಅಲ್ಲಿ ಯಾವುದೇ ಜಾತಿಯ ವಿರುದ್ಧವಾಗಿ ಅಥವಾ ಯಾವುದೇ ಜಾತಿಯ ಪರವಾಗಿ ತೆಗೆದಿರ್ತಕ್ಕಂಥ ಚಿತ್ರ ಅಲ್ಲ. ಆದ್ರೆ ಅದನ್ನು ಕೂಡ ಕೆಲವರು ಯಾರೋ ಅದನ್ನ ಬ್ಯಾನ್ ಮಾಡಬೇಕು, ಕ್ಷಮೆ ಕೇಳಬೇಕು, ಇಲ್ಲಿ ಇಂಥ ಜಾತಿಯನ್ನು ಅವಮಾನ ಮಾಡಿದ್ದಾರೆ ಅಂತ ಕೇಳ್ತಕ್ಕಂಥ. ನೋಡಿ ಹೆಂಗಿದೆ ಕತೆ. ದೌರ್ಜನ್ಯ ಮಾಡಿರೋದು ನಿಜ, ದೌರ್ಜನ್ಯ ಆಗಿರೋದು ನಿಜ, ಒಪ್ಕೋತೀರಿ. ಆದ್ರೆ ಅದು ಯಾರು ಮಾಡಿದ್ದಾರೆ ಅಂತ ಮಾತಾಡಿದಾಗ ನಮ್ಮನ್ನು ಅವಮಾನ ಮಾಡಿದಿರಿ ಅಂತ. ಇದು ಹೇಗಿದೆ ಅಂದ್ರೆ, ಕಳ್ತನ ಮಾಡ್ತಾನೆ, ಸಿಕ್ಕಾಕೊಂಡಿದ್ದಾನೆ,
ಅವನು ಕಳ್ತನ ಮಾಡಿದ್ದಾನೆ ಅಂತ ಹೇಳಿದಾಗ ಸರಿ ಸರಿ ಕಳ್ತನ ಮಾಡಿದ್ದಾನೆ, ಆದ್ರೆ ಕಳ್ತನ ಮಾಡಿದ ಇಂಥವನೇ ಅಂದಾಗ ಇಲ್ಲ ಇಲ್ಲ ತಪ್ಪದು, ನಾನು ಅವಮಾನ ಮಾಡ್ತಾ ಇದ್ದೀರಿ ಅಂದಂಗೆ. ನೀವು ಮಾಡಬಾರ್ದೆಲ್ಲ ಮಾಡಿಕೊಂಡು ನೀವು ಇವತ್ತು ಏನಾದರೂ ಸತ್ಯವನ್ನು ಹೇಳಿದ ಸಂದರ್ಭದಲ್ಲಿ ಅವ್ರ ಮೇಲೆ ತಿರುಗಿ ಬೀಳ್ತಕ್ಕಂಥದ್ದು, ಅವರನ್ನು ಅವಮಾನ ಮಾಡ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಹಂಸಲೇಖ ಅವರು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಅವ್ರ ಪರವಾಗಿ ನಿಲ್ತಕ್ಕಂಥ ಯಾರು ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಅನ್ಸ್ಕೊಂಡಿದ್ದಾರೆ, ಸಮಾಜದಲ್ಲಿ ಬಹಳ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ಏನೇನು ಒಂದಿಷ್ಟು ವ್ಯಕ್ತಿಗಳು ಸಂಸ್ಥೆಗಳಿದಾವೆ, ಅವ್ರು ಯಾರು ಕೂಡ ಇವತ್ತು ಅವ್ರ ಪರ ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ವ್ಯವಸ್ಥೆ ಆಗಿದೆ, ವ್ಯವಸ್ಥೆ ಹಾಗಾಗಿ. ನಾನು ಹೇಳ್ತೀನಲ್ಲ ಅಧಿಕಾರ ಅಂತ ಹೇಳ್ತೇನೆ ಆವಾಗಲೇ, ಈ ಅಧಿಕಾರ ಕೇಂದ್ರಿತ ಜಾಗಗಳನ್ನ ಸ್ಥಾನಗಳನ್ನ ಇವತ್ತು ಈ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು ಅಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಇವತ್ತು ಇವ್ರು ಏನ್ ಬೇಕು ಏನ್ ಬೇಡ ಅನ್ನೋದು ಇವ್ರು ತೀರ್ಮಾನ ಮಾಡಕ್ಕಾಗ್ತಾ ಇಲ್ಲ, ಅಲ್ಲಿ ಇರ್ತಕ್ಕಂಥವ್ರು ಅವ್ರು ತೀರ್ಮಾನ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಾಗ ಎಲ್ಲಿಯವರೆಗೂ ನಾವು ಅಧಿಕಾರವನ್ನ, ನಾನು ಹೇಳಿದ್ನಲ್ಲ, ಯಾರೋ ಮನೆಗೆ ಹೋಗಿ ಊಟ ಮಾಡೋದ್ರಿಂದ, ಯಾವುದೋ ದೇವಸ್ಥಾನಕ್ಕೆ ಹೋಗೋದ್ರಿಂದ, ಯಾರೋ ನಮ್ಮ ಮನೆಗೆ ಬಂದು ಊಟ ಮಾಡೋದ್ರಿಂದ, ಯಾರೋ ನಮ್ಮ ದೇವರನ್ನು ಒಪ್ಕೊಳ್ಳೋದ್ರಿಂದ ನಮ್ಮ ಬದುಕುಗಳು, ನಮ್ಮ ಭವಿಷ್ಯ, ನಮ್ಮ ಪರಿಸ್ಥಿತಿಗಳು ಬದಲಾಗೋದಿಲ್ಲ. ನಮ್ಮ ಮೇಲಿನ ದೌರ್ಜನ್ಯಗಳು ನಿಲ್ಲೋದಿಲ್ಲ. ನಮ್ಮ ಎಲ್ಲ ಪರಿಸ್ಥಿತಿ ಬದಲಾಗೋದು ಯಾವಾಗಪ್ಪ ಅಂತ ಹೇಳಿದ್ರೆ, ನಾನು ಈ ಅಧಿಕಾರ ಹೇಳಿದ್ನಲ್ಲ ಮೊದಲೇ, ಅಧಿಕಾರ ಅಂದ್ರೆ ರಾಜಕೀಯ ಅಧಿಕಾರ ಮಾತ್ರ ಅಲ್ಲ, ಅದು ಕಾರ್ಯಾಂಗದಲ್ಲಿರ್ಬೋದು, ನ್ಯಾಯಾಂಗದಲ್ಲಿರ್ಬೋದು, ಅಂತದ್ದು ಮಾಧ್ಯಮ ಇರ್ಬೋದು. ಅದರ ಜೊತೆಗೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸಂಪತ್ತು ಏನು, ಭೂಮಿ ಇರ್ಬೋದು, ಕಾರ್ಖಾನೆಗಳಿರ್ಬೋದು, ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರತಿ ರಂಗದಲ್ಲೂ ಕೂಡ ಇವತ್ತು ಆಯಾ ಸಮುದಾಯಗಳ ಪಾಲು ಬೇಕಿದೆ. ಇವತ್ತು ನಿಮ್ಮ ಮಾತಿಗೂ ಯಾಕೆ ಬೆಲೆ ಇಲ್ಲ, ನಿಮ್ಮ ಮಾತು ಕೂಡ ಸರಿ ತಪ್ಪು ಅಂತ ಹೇಳುವಂತ ತೀರ್ಮಾನವನ್ನ ಇನ್ನೊಬ್ಬನ್ ಮಾಡಬಹುದು ಅಂತ ಯಾಕೆ ಹೇಳ್ತಾರಂತ ಹೇಳಿದ್ರೆ, ಈ ಅಧಿಕಾರಯುತ ಸ್ಥಾನಗಳಿದಾವಲ್ಲ, ಇವೆಲ್ಲವನ್ನು ಕೂಡ ಅವ್ರು ಆಕ್ರಮಿಸ್ಕೊಂಡಿದ್ದಾರೆ, ನೀವು ತುಂಬಿಕೊಂಡಿಲ್ಲ. ನಾನು ಉದಾಹರಣೆಗೆ ಒಂದಿಷ್ಟೇ ಉದಾಹರಣೆಗಳನ್ನ ಕೊಡ್ತೀನಿ. ನಾನು ಇಡೀ ಭಾರತ ದೇಶದಲ್ಲಿ ಸುಮಾರು 40 ಸೆಂಟ್ರಲ್ ಯೂನಿವರ್ಸಿಟಿಗಳಿದ್ದಾವೆ. 40 ಸೆಂಟ್ರಲ್ ಯೂನಿವರ್ಸಿಟಿ. ಈ 40 ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಅಲ್ಲಿರ್ತಕ್ಕಂಥ, ಯಾಕಂದ್ರೆ ಇದು ಯೂನಿವರ್ಸಿಟಿಗಳನ್ನ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿಂದವೇ ಈ ದೇಶದಲ್ಲಿ ಒಂದು ಆಲೋಚನಾ ಕ್ರಮವು ಮತ್ತು ಜನರ ನಂಬಿಕೆಗಳು ಮತ್ತು ಜನರು ಮಾತಾಡಬಹುದಾದಂತ ಮಾತಾಡಬಾರದೇ ಇರತಕ್ಕಂತ ವಿಷಯಗಳು ಏನು ಎತ್ತ ಅನ್ನೋದು ಇಲ್ಲಿಂದನೇ ಶುರುವಾಗುತ್ತೆ. ಸೊ ಕಾಲ್ಡ್ ಲರ್ನಿಂಗ್ ಸೆಂಟರ್ಸ್ ಇದಾವಲ್ಲ, ಇಲ್ಲಿಂದನೇ ಇಡೀ ವ್ಯವಸ್ಥೆ ಮೇಲೆ ನಮಗೆ ಅರಿವಿಲ್ಲದೇ ನಮ್ಮ ತಲೆಯ ಇಲ್ಲಿರ್ತಕ್ಕಂಥ ಮೆದುಳಿನ ಮೇಲೆ ಕೈ ಹಾಕಿ ಇಡೀ ವ್ಯವಸ್ಥೆಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಸಂಸ್ಥೆಗಳು ಈ ವಿದ್ಯಾಸಂಸ್ಥೆಗಳು ಅಥವಾ ಯೂನಿವರ್ಸಿಟಿಗಳು. ನೋಡಿ, ಇಲ್ಲಿ 40 ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳು, ಒಟ್ಟು ಇರ್ತಕ್ಕಂಥ ಪ್ರೊಫೆಸರ್ಗಳ ಸಂಖ್ಯೆ, ಅದರಲ್ಲಿ ಒಟ್ಟು 1125 ಪ್ರೊಫೆಸರ್ ಹುದ್ದೆಗಳು ಇದಾವೆ. ಇದರಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ಗೆ ಅಥವಾ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಇಲ್ಲಿ ಕೇವಲ 1125 ಹುದ್ದೆಗಳಲ್ಲಿ ಕೇವಲ 39 ಜನ ಮಾತ್ರ ಶೆಡ್ಯೂಲ್ಡ್ ಕಾಸ್ಟ್, ಅಂದ್ರೆ 3.47% ಮಾತ್ರ ಶೆಡ್ಯೂಲ್ಡ್ ಕಾಸ್ಟ್. ಇನ್ನು 8 ST, ಕೇವಲ 8. ಎಷ್ಟದು ಹಾಗಾದ್ರೆ 0.7%, 0.7%, 1% ಅಲ್ಲ. ಇನ್ನು ಹಿಂದುಳಿದ ವರ್ಗಗಳು ಇವತ್ತು ಈ ಮತಾಂಧತೆ, ಜಾತೀಯತೆಯ ವರ್ತುಲದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಅವರ ಆಲೋಚನಾ ಕ್ರಮದ ಒಳಗೆ ಸಿಕ್ಕಾಕೊಂಡು ಇವತ್ತು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರ್ತಕ್ಕಂಥ ಮತ್ತು ಅವರು ಪ್ರತಿಪಾದಿಸ್ತಕ್ಕಂಥ ಅವರ ಪರವಾಗಿರ್ತಕ್ಕಂಥ ನಿಲುವನ್ನ ಎಲ್ಲರ ಪರವಾಗಿರ್ತಕ್ಕಂಥ ನಿಲುವು ಅಂತ ತಲೆಯೊಳಗೆ ಹಾಕಿ ಎಲ್ಲರನ್ನು ಒಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ, ಈ ಪ್ರಕ್ರಿಯೆಯೊಳಗೆ ಮೊದಲು ಈ ಯಥಾಸ್ಥಿತಿವಾದಿಗಳ ಕೈಗೆ ಸಿಕ್ಕಾಕೋತಾರದು ಯಾರಪ್ಪ ಅಂತ ಹೇಳಿದ್ರೆ, ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳು, ಹಿಂದುಳಿದ ಜಾತಿಗಳು ಅಥವಾ OBCಗಳಂತ ಹೇಳ್ತೀವಲ್ಲ ಅವರು. OBCಗಳು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 40 ಯೂನಿವರ್ಸಿಟಿಗಳಲ್ಲಿ 1125 ಪ್ರೊಫೆಸರ್ ಹುದ್ದೆಗಳ ಪೈಕಿ ಎಷ್ಟು OBCಗಳಿದ್ದಾರೆ ಗೊತ್ತಾ? 0. OBC ಯುವಕರು, OBC ಬುದ್ಧಿವಂತ ವರ್ಗದವರು, OBC ರಾಜಕಾರಣಿಗಳು ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. OBC ಮಠಾಧಿಪತಿಗಳು ದಯವಿಟ್ಟು ಕೇಳಿಸ್ಕೊಳ್ಳಿ. OBCಗಳ ಪಾಲು 0. ಒಂದೇ ಒಂದು ಹುದ್ದೆ ಇಲ್ಲ.
ಆದರೆ ಜಾತಿ ಗಲಭೆಗಳಲ್ಲಿ ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಗಲಭೆಗಳಲ್ಲಿ, ಕೋಮು ಗಲಭೆಗಳಲ್ಲಿ ಇವರನ್ನ ಬಳಸ್ಕೊಳ್ತಾ ಇರೋದು ಯಾರಪ್ಪ ಅಂದ್ರೆ ಇವ್ರನ್ನ, OBCಗಳನ್ನ. ನಿಮ್ಮ ಕೈಗೆ ಕತ್ತಿ ತಲ್ವಾರ್ಗಳನ್ನ ಕೊಟ್ಟು ಇನ್ನು ಉಳಿದಂತೆ ಇದಾರಲ್ಲ 1125 ಹುದ್ದೆಗಳ ಪೈಕಿ 1071 ಅಂದ್ರೆ 95.2% 95.2% ಪ್ರೊಫೆಸರ್ ಹುದ್ದೆಗಳನ್ನ ನಿಮ್ಮ ಆಹಾರ ಸರಿ ಇಲ್ಲ, ನಮ್ಮ ಆಹಾರ ಸರಿ ಇದೆ ಅಂತ ಹೇಳ್ತಾ ಇದಾರಲ್ಲ, ಇವರು ತುಂಬಿಕೊಂಡಿದ್ದಾರೆ ಅಲ್ಲಿ. ನಿಮ್ಮ ಕೈಯಲ್ಲಿ ಹಂಸಲೇಖ ಅವ್ರನ್ನ ಬಯಸ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿ ಹಂಸಲೇಖ ಅವ್ರ ವಿರುದ್ಧವಾಗಿ ಅವಾಚ್ಯ ಶಬ್ದಗಳಿಂದ ಬಯಸ್ತಾ ಇದ್ದಾರೆ. ಇಲ್ಲೂ ಬಂದು ನನ್ನ ಫೇಸ್ಬುಕ್ ಅಕೌಂಟ್ಗೂ ಬಂದು ಒಂದಿಷ್ಟು ಜನ ನನಗೆ ಗೊತ್ತಿಲ್ಲ ಬೈತಾರೆ, ನೀವೆಲ್ಲ ಮೆಜಾರಿಟಿ OBCಗಳಿದ್ದೀರಿ, ನೀವು ಕೆಟ್ಟ ಅವಾಚ್ಯ ಶಬ್ದಗಳನ್ನ ಬೈತಾ ಇದ್ದೀರಿ ನೀವು. ನನಗೆ ಬೇಸರ ಇಲ್ಲ, ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಇರ್ತಕ್ಕಂಥ ಮೆದುಳನ್ನ ತೆಗೆದು ಸಗಣಿಯನ್ನ ನಿಮ್ಮ ತಲೆಯಲ್ಲಿ ತುಂಬಿದ್ದಾರೆ. ನೀವು ಆ ತಲೆಯಲ್ಲಿ ಸಗಣಿಯನ್ನ ತುಂಬಿಕೊಂಡಿರೋ ಪರಿಣಾಮವಾಗಿ ಇವತ್ತು ನಿಮ್ಮ ಪ್ರಾತಿನಿಧ್ಯ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 0. ಇದು ನಿಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥ ದ್ರೋಹ. ನಿಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥ ದ್ರೋಹಿಗಳ ಬಗ್ಗೆ ಅವ್ರ ಪರವಾಗಿ ನಿಂತ್ಕೊಂಡು ನೀವು ಮಾತಾಡ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಿಮ್ಮ ಸಮಾಜದ ಬಗ್ಗೆ ಒಂದು ಚೂರು ಕಾಳಜಿ ಇಲ್ವಾ? ಯಾರಿವತ್ತು ನಿಮ್ಮ ಬಾಯಲ್ಲಿ ಬಯಸ್ತಾ ಇದ್ದಾರೆ, ನಿಮ್ಮ ಕೈಗೆ ಆಯುಧಗಳನ್ನ ಕೊಟ್ಟಿದ್ದಾರೆ, ಅವ್ರ ಮಕ್ಕಳು ವಿದೇಶಗಳಲ್ಲಿ ಹೋಗಿ ಓದ್ತಿದ್ದಾರೆ, ಈ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳಾಗಿದ್ದಾರೆ, ನೀವು ಕತ್ತಿ ಹಿಡ್ಕೊಂಡು ಗುರಾಣಿ ಹಿಡ್ಕೊಂಡು ಬೀದಿಯಲ್ಲಿ ಜಗಳಾಡ್ತಾ ಇದ್ದೀರಿ. ನಿಮ್ಮ ಜನ ಎಷ್ಟು ಜನ ಇದ್ದಾರೆ ಪ್ರೊಫೆಸರ್ಗಳು ಯೂನಿವರ್ಸಿಟಿಗಳಲ್ಲಿ? ಸೆಂಟ್ರಲ್ ಯೂನಿವರ್ಸಿಟಿ 40 ಯೂನಿವರ್ಸಿಟಿಗಳಲ್ಲಿ 1125 ಹುದ್ದೆಗಳಲ್ಲಿ ನಿಮ್ಮ ಪಾತ್ರ 0. ಇನ್ನು ಅಸೋಸಿಯೇಟ್ ಪ್ರೊಫೆಸರ್ 2620 ಜನ ಇದ್ದಾರೆ, ಅದರಲ್ಲಿ 130 ಜನ ಶೆಡ್ಯೂಲ್ ಕಾಸ್ಟ್ ಅವರು ಇದ್ದಾರೆ, ಅಂದ್ರೆ 4.96% ಶೆಡ್ಯೂಲ್ ಕಾಸ್ಟ್ ಅವರು ಇದ್ದಾರೆ. ಇನ್ನು STಗಳು 34 ಅಂದ್ರೆ 1.3% ಇದ್ದಾರೆ. OBCಗಳು ಎಷ್ಟು ಗೊತ್ತಾ? ಇಲ್ಲಿ ಬಹಳ ದುಃಖ ಆಗುತ್ತೆ OBCಗಳನ್ನ ನೆನೆಸ್ಕೊಂಡಾಗ. ನಿಮಗೆ 27% ಮೀಸಲಾತಿ ಇದೆ ಕೇಂದ್ರದಲ್ಲಿ, 27% OBCಗಳಿಗೆ ಮೀಸಲಾತಿ ಇದೆ ಕೇಂದ್ರದಲ್ಲಿ. ಆದ್ರೆ ನಿಮ್ಮ ಪಾಲು ಎಷ್ಟು ಗೊತ್ತಾ? ಇಲ್ಲಿ ಪ್ರೊಫೆಸರ್ಗಳಲ್ಲೂ ನಿಮ್ಮ ಪಾಲು 0, ಅಸೋಸಿಯೇಟ್ ಪ್ರೊಫೆಸರ್ಗಳ ಪಾಲಲ್ಲೂ ನಿಮ್ಮ ಪಾಲು 0. ನಿಮ್ಮನ್ನ ಹಿಡ್ಕೊಂಡು ನಿಮ್ಮ ಕೈ ಕತ್ತಿ ಕೊಟ್ಟು ನಿಮ್ಮ ಬಾಯಲ್ಲಿ ಅವಾಚ್ಯ ಶಬ್ದಗಳನ್ನ ತುಂಬಿಸಿ ಅವರ ಮಕ್ಕಳ ಕೈಗೆ ಪೆನ್ ಕೊಟ್ಟು ಅವರ ಮಕ್ಕಳ ಕೈಗೆ ಮೆದುಳಲ್ಲಿ ಒಂದಿಷ್ಟು ಅದನ್ನ ಶಾರ್ಪ್ ಮಾಡಿ ಅವ್ರನ್ನ ಯೂನಿವರ್ಸಿಟಿಗಳಿಗೆ ವಿದೇಶಗಳಿಗೆ ಕಳಿಸ್ತಾ ಇದ್ದಾರೆ. ನಿಮ್ಮನ್ನ ಬೀದಿಯಲ್ಲಿ ಬೇರೆಯವ್ರನ್ನ ಕೊಲ್ಲುವಂತ ಕೊಲೆಗಾರನಾಗಿ ಮಾಡಿ ನಿಮ್ಮನ್ನ ಹೆಣೆಗಳಾಗಿ ಬೀಳಿಸ್ತಾ ಇದ್ದಾರೆ. ಹಂಸಲೇಖ ಅವ್ರನ್ನ ಬೈತಾ ಇರೋದು, ಅವ್ರನ್ನ ಅವಾಚ್ಯಗಳನ್ನ ನಿಂದಿಸ್ತಾ ಇರೋದು, ನಮ್ಮಂತವ್ರನ್ನ ಬೈತಾ ಇರೋದು ಯಾರಂತ ನೋಡಿ, ನೀವು ನೋಡಿ ಯಾರಂತ. ಎಲ್ಲ ಈ ಹಿಂದುಳಿದ ಜಾತಿಗೆ ಸ್ವಲ್ಪ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ರಲ್ಲ ಸಹೋದರರೇ, ಸ್ನೇಹಿತರೆ, ನೀವು ನನಗೆ ಏನೇನು ನನಗೆ ಬೇಸರ ಆಗಲ್ಲ. ಯಾಕಂದ್ರೆ ಪಾಪ ನಿಮ್ಮ ತಲೆಗಳನ್ನ ಹಾಗೆ ಮಾಡಿದ್ದಾರೆ. ನಿಮ್ಮ ಬೆರಳು ತಗೊಂಡು ನಿಮ್ಮ ಕಣ್ಣನ್ನ ಚುಚ್ಚಿಸ್ತಾ ಇದ್ದಾರೆ. ನಿಮಗೆ ಪ್ರಜ್ಞೆ ಇಲ್ಲ ಚುಚ್ಚಿಸ್ತಾ ಇರೋದು. ಒಂದು ದಿನ ನಿಮ್ಮ ಕಣ್ಣುಗಳು ಹೋಗ್ತವೆ, ಯಾವಾಗ ಗೊತ್ತಾಗುತ್ತೆ ನಿಮಗೆ? ಒಂದು ದಿನ ನಿಮ್ಮ ಕಣ್ಣು ಚುಚ್ಚಿಸ್ತಾ ಇರಲ್ಲ, ಈ ಕಣ್ಣು ಚುಚ್ಚಿ 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 ನಿಮ್ಮ ಕಣ್ಣು ಕಾಣದಂಗೆ ಆಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆ. ನೋಡ್ರಿ, ನಿಮ್ಮ ಪಾಲು ಯೂನಿವರ್ಸಿಟಿಗಳಲ್ಲಿ ಲಕ್ಷಾಂತರ ರೂಪಾಯಿ ಹುದ್ದೆ ಅಂತದ್ದು, ಸಂಬಳ ಬರತಕ್ಕಂಥ ಹುದ್ದೆ, ಘನತೆ ಕೊಡ್ತಕ್ಕಂಥ ಹುದ್ದೆ, ಗೌರವ ಕೊಡ್ತಕ್ಕಂಥ ಹುದ್ದೆ, ನಿಮ್ಮ ಆಲೋಚನಾ ಕ್ರಮವನ್ನ ಬದಲಿಸ್ತಕ್ಕಂಥ ಹುದ್ದೆ ಇದೆಯಲ್ಲ, ಇಲ್ಲಿ ನಿಮ್ಮ ಪಾಲು 0. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಒಟ್ಟು 7741 ಹುದ್ದೆಗಳಿದಾವೆ. ಅದರಲ್ಲಿ SCಗಳು 931 ಅಂದ್ರೆ 12% ಇದ್ದಾರೆ. STಗಳು 423 ಅಂದ್ರೆ 5.46% ಇದ್ದಾರೆ. OBCಗಳು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗಳಲ್ಲಿ 1113 ಒಂದಿಷ್ಟು ಸುಮಾರು 14% ಅಷ್ಟು ಜನ ಇದ್ದಾರೆ. 14%. ಇನ್ನ ನಾನ್ ಟೀಚಿಂಗ್ ಸ್ಟಾಫ್ ಬರ್ರಿ, SCಗಳು 8%, STಗಳು 4%, OBCಗಳು 10%. ನಿಮ್ಮ ಬಾಯಲ್ಲಿ ಬಯಸ್ತಾ ಇರೋರು, ನಿಮ್ಮ ಕೈಯಲ್ಲಿ ಕತ್ತಿಗಳನ್ನು ಕೊಟ್ಟು ತ್ರಿಶೂಲಗಳನ್ನು ಕೊಟ್ಟು ಬೀದಿಗಿಳಿಸ್ತಾ ಇರೋರು ಎಷ್ಟು 76.2%. 76.2%. ನೋಡಿ, ಇದು ಇವತ್ತು ಎಲ್ಲಿ ನಾನು ಹೇಳ್ತಾ ಇರತಕ್ಕಂಥದ್ದು ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಇಲ್ಲಿ ಹೋದ್ರೆ
ನಿಮ್ಮ ಮೇಲೆ ಇರ್ತಕ್ಕಂಥ ದೌರ್ಜನ್ಯ ನಿಲ್ಲುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅವ್ರು ನಮ್ಮ ಮನೆಗೆ ಬಂದು ಊಟ ಮಾಡಿದ್ರೆ ಪರಿಹಾರ ಆಗಲ್ಲ, ನಾವು ಅವ್ರ ಮನೆಗೆ ಹೋಗಿ ತಿಂದ್ರೆ ಪರಿಹಾರ ಆಗಲ್ಲ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೈಲ್ವೆಗಳಲ್ಲಿ 68.8% ಹುದ್ದೆಗಳನ್ನ ಯಾರು ಕಬಳಿಸಿದಾರೆ ಅಂದ್ರೆ, ನಿಮ್ಮ ಬಾಯಲ್ಲಿ ಅವಾಚ್ಯ ಶಬ್ದಗಳನ್ನ, ನಿಮ್ಮ ಕೈಗೆ ತ್ರಿಶೂಲ ಖಡ್ಗಗಳನ್ನ ಕೊಟ್ಟಿದಾರಲ್ಲ, ಅವ್ರು ತುಂಬಿಕೊಂಡಿದ್ದಾರೆ. HRD 66.1%. ಕ್ಯಾಬಿನೆಟ್ ಸೆಕ್ರೆಟರಿಯೇಟ್, ನಾನು ಇದು ಬಹಳ ಇಂಪಾರ್ಟೆಂಟ್ ಆಗಿ ಯಾಕೆ ಇದನ್ನ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಇಡೀ ದೇಶವನ್ನ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಮೇಲೆ ದೌರ್ಜನ್ಯ ನಡಿಬೇಕಾ ನಡಿಬಾರ್ದಾ, ದೌರ್ಜನ್ಯ ಮಾಡಿದವ್ರನ್ನ ಜೈಲ್ಗೆ ಹಾಕ್ಬೇಕಾ ಇಲ್ವಾ, ಕೋಮಗಲಭೆಗಳನ್ನ ಮಾಡಿದವ್ರನ್ನ ಜೈಲ್ಗೆ ಹಾಕ್ಬೇಕಾ ಇಲ್ವಾ, ಇದನ್ನ ತೀರ್ಮಾನ ಮಾಡುವಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಪವರ್ಫುಲ್ ಇರ್ತಕ್ಕಂಥ ಪೊಸಿಷನ್ಸ್ ಬಗ್ಗೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು, ಹುದ್ದೆಗಳ ಬಗ್ಗೆ, ಪವರ್ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಕ್ಯಾಬಿನೆಟ್ ಸೆಕ್ರೆಟರಿಯಲ್ಲಿ 73.8, ಆಲ್ಮೋಸ್ಟ್ 74% ಜನ ನಿಮ್ಮ ಬಾಯಲ್ಲಿ ಅವಾಚ್ಯ ಶಬ್ದಗಳನ್ನ, ನಿಮ್ಮ ತಲೆಯಲ್ಲಿ ಸಗಣಿಯನ್ನ, ನಿಮ್ಮ ಕೈಗೆ ತ್ರಿಶೂಲಗಳನ್ನ, ಖಡ್ಗಗಳನ್ನ ಕೊಡ್ತಾ ಇದಾರಲ್ಲ, ಅವ್ರು ತುಂಬಿಕೊಂಡಿದ್ದಾರೆ. ನೀತಿ ಆಯೋಗದಲ್ಲಿ 75%. ಪ್ರೆಸಿಡೆಂಟ್ ಸೆಕ್ರೆಟರಿಯೇಟ್ ಇದೆಯಲ್ಲ, ರಾಷ್ಟ್ರಪತಿಗಳ ಸೆಕ್ರೆಟರಿಯೇಟ್ ಇದ್ದಾರೆ, ಅದರಲ್ಲಿ 76.9 ಅಂದ್ರೆ 77%. ವೈಸ್ ಪ್ರೆಸಿಡೆಂಟ್ ಸೆಕ್ರೆಟರಿಯಲ್ಲಿ 65%. ಯುಪಿಎಸ್ಸಿಯಲ್ಲಿ 67%. ನೋಡಿ, ನಿಮ್ಮನ್ನ ಇಲ್ಲಿ ನೀವೇ ಹಂಸಲೇಖ ಅವ್ರೇನೋ ಹೇಳಿದ್ರು, ಅವ್ರು ಹೇಳಿದ್ದು ಸತ್ಯ, ಅವ್ರು ಹೇಳಿದ್ದು ನಿಜ, ಮತ್ತೆ ಅವ್ರು ಯಾರನ್ನು ಅವಮಾನ ಮಾಡಲಿಲ್ಲ. ಆದ್ರೆ ಅವರ ವಿರುದ್ಧವಾಗಿ ಇವತ್ತು ಧ್ವನಿಗಳು ಬರ್ತಾ ಇದೆ. ಅವೆಲ್ಲ ಯಾರು ಮಾತಾಡ್ತಾ ಇರೋದಂದ್ರೆ, ನಾನು ಹೇಳಿದ್ನಲ್ಲ, ಇಲ್ಲಿ ಯಾರು ಮೋಸ ಆಗಿದೆ, ಅವರು ಯಾರು ಹಂಸಲೇಖ ಅವರ ಜೊತೆಗೆ ನಿಂತ್ಕೋಬೇಕಾಗಿತ್ತು. ಹೌದು, ಹಂಸಲೇಖ ಅವ್ರ ಸರಿ ಇದೆ, ಅವರು ಕ್ಷಮೆ ಕೇಳಿರೋದು, ಮತ್ತೆ ಅವರು ನಾನು ಹೇಳಿರೋ ಮಾತನ್ನ ವಾಪಸ್ ತಗೋತಿದ್ದೀನಿ ಅಂತ ಹೇಳಿಲ್ಲ. ಅವ್ರು ಹೇಳಿರೋದು, ನಿಮಗೆ ಬೇಜಾರಾಗಿದ್ರೆ ನಂದು ಕ್ಷಮೆ. ಎಸ್, ಅದು ಒಬ್ಬ ಹೃದಯವಂತ ಮನಸ್ಸಿರ್ತಕ್ಕಂಥ ಮನುಷ್ಯ ಮಾಡತಕ್ಕಂಥ ಮಾನವ ಸಹಜ ಗುಣ. ಅದು ನಿಮ್ ತರ ಮಾಡೋದನ್ನೆಲ್ಲ ಮಾಡಿ ಇನ್ನೊಬ್ಬರ ಮೇಲೆ ಹಾಕೋದಲ್ಲ, ಅದು ಪೈಶಾಚಿಕವಾಗಿರ್ತಕ್ಕಂಥ ಗುಣ. ಅದು ಹೀಗೆ ಇಡೀ ಭಾರತ ದೇಶದ, ನಾನು ಏನು ಪವರ್ಫುಲ್ ಇಷ್ಟೊತ್ತು ಹೇಳ್ತೇನೆ, ಪವರ್ಫುಲ್ ಸಂಸ್ಥೆಗಳಂತೇಳಿ, ಜುಡಿಷಿಯರಿ ನ್ಯಾಯಾಲಯಗಳಲ್ಲಿ ಸ್ವತಂತ್ರ ಸಿಕ್ಕಿದ್ದು 47ರಲ್ಲಿ, ಸಂವಿಧಾನ ಬಂದಿದ್ದ 50ನೇ ಇಸ್ವಿಯಲ್ಲಿ, 1980ನೇ ಇಸವಿಯ ತನಕ ಸುಪ್ರೀಂ ಕೋರ್ಟ್ ನಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗದ ಒಬ್ಬ ಜಡ್ಜ್ ಇರ್ಲಿಲ್ಲ. ಇವತ್ತು ನಿಮ್ಮ ಕೈಗೆ ಯಾರು ತ್ರಿಶೂಲಗಳನ್ನ ಕೊಡ್ತಾ ಇದಾರೆ, ಯಾರು ಖಡ್ಗಗಳನ್ನ ಕೊಡ್ತಾ ಇದಾರೆ, ನಿಮ್ಮ ಮೇಲೆ, ನಿಮ್ಮ ಮೆದುಳು ತೆಗೆದು ಸಗಣಿಯನ್ನ ಹಾಕ್ತಾ ಇದಾರೆ, ಅವ್ರು ಇವತ್ತು 80% ತುಂಬಿದ್ದಾರೆ ಅಲ್ಲಿ, 80%. ಹಾಗಾಗಿ ಇವತ್ತು ನಿಮ್ಮ ಅವರನ್ನ ಪ್ರತಿನಿಧಿಸ್ತಕ್ಕಂಥವ್ರು, ಅವರು ಅಂದ್ರೆ ಅವ್ರನ್ನ ಪ್ರತಿನಿಧಿಸ್ತಕ್ಕಂಥವ್ರು ಇವತ್ತು ಅಲ್ಲಿ ತುಂಬಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ನೀವು ದೌರ್ಜನ್ಯದ ಬಗ್ಗೆ ಮಾತಾಡಿದಾಗ, ದೌರ್ಜನ್ಯವನ್ನು ಹೇಳ್ಕೊಂಡಾಗ, ನಿಮಗೆ ಎಷ್ಟೇ ಅವಮಾನ ಆದಾಗ್ಲೂ ಕೂಡ ಅದನ್ನ ನೀವು ಹೇಳುವಾಗಿಲ್ಲ, ಕೇಳುವಾಗಿಲ್ಲ. ಹೇಳಿದ್ರು ಕೂಡ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಿಗದೆ ಇರತಕ್ಕಂಥ ಸ್ಥಿತಿ ಇದ್ದಾರೆ. ನಿಮಗೆ ನ್ಯಾಯ ಸಿಗಬೇಕಾದ್ರೆ, ನೀವು ಗೌರವಿತವಾದಂತ ಬದುಕನ್ನ ಬದುಕಬೇಕಾದ್ರೆ, ಅದು ಸಾಧ್ಯ ಇರತಕ್ಕಂಥದ್ದು ಈ ಅಧಿಕಾರಯುತ ಸ್ಥಾನಗಳನ್ನ ಪಡ್ಕೊಳ್ಳುವಂತ ಕಡೆ ಪ್ರಯತ್ನ ಆ ಕಡೆ ನಡೆದಾಗ. ಆದ್ರೆ ಇಲ್ಲಿಯವರೆಗೂ ಕೂಡ ನಿಮ್ಮ ಹತ್ರ ಬಂದು ಧರ್ಮದ ಬಗ್ಗೆ, ದೇಶದ ಬಗ್ಗೆ ಮಾತಾಡುವಂತ ಯಾವ ವ್ಯಕ್ತಿಯು ಕೂಡ, ಯಾವ ಪಕ್ಷಗಳು ಕೂಡ ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಸಮಾಜದ ಬದುಕಿನ ಬಗ್ಗೆ, ನಿಮ್ಮ ಸಮಾಜದ ಬಿಡುಗಡೆಯ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾಕಂದ್ರೆ ನೀವು ಹೀಗೆ ಇರ್ಬೇಕು. ಒಂದೊಂದು ಕಾಲಕ್ಕೆ, ಒಂದೊಂದು ಕಾಲಘಟ್ಟಕ್ಕೆ ಒಂದೊಂದು ಇಶ್ಯೂಸ್ ಅನ್ನ, ಅದೆಲ್ಲವೂ ನಾನ್ ಇಶ್ಯೂಸ್. ಒಂದೊಂದು ಕಾಲಘಟ್ಟಕ್ಕೆ ಒಂದೊಂದು ನಾನ್ ಇಶ್ಯೂಸ್ ಅನ್ನ, ಈಗ ಹಂಸಲೇಖ ಅದು ಇಶ್ಯೂವೇ ಅಲ್ಲ. ಅದು ಅನೇಕ ಬಾರಿ ಅನೇಕ ಸ್ವಾಮೀಜಿಗಳು ತಮ್ಮನ್ನೇ ಬೈಕೊಂಡಿದ್ದಾರೆ. ಯಾವುದೋ ಒಬ್ಬ ಮಠ ಸಮಾಜನ ಇನ್ನೊಬ್ಬ ಮಠದ ಸ್ವಾಮೀಜಿ ಬೈದಿದ್ದಾರೆ. ಯಾವುದೋ ಒಂದು ಮಠದ ಒಂದು ಸಮುದಾಯದ ಸ್ವಾಮೀಜಿನ ಇನ್ನೊಂದು ಸ್ವಾಮೀಜಿಯವರು ಬೈದಿದ್ದಾರೆ. ಆದ್ರೆ ಅವ್ರು ಯಾವುದು ಕೂಡ ವಿವಾದ ಆಗಿಲ್ಲ. ಆದ್ರೆ ಹಂಸಲೇಖ ಅವರು ಬೈದೂ ಇಲ್ಲ, ಅವಮಾನನೂ ಮಾಡಿ, ಅವ್ರು ಕೇಳಿದ್ದು ಸುಮ್ಮನೆ. ಅಂದ್ರೆ ನೀವು ದಲಿತರ ಮನೆಗೆ ಹೋಗಿದಿರಲ್ಲ, ಅವರನ್ನ ನೀವು ಕಂಪ್ಲೀಟ್ ಆಗಿ ಅವ್ರು ಹೆಂಗಿದಾರ ಒಪ್ಕೋತೀರಾ ಅಂತ ಕೇಳಿರೋದು. ಅವರು ಚಿಕನ್ ತಿಂತೀರಾ ಅಂದ್ರೆ ಲಿಟ್ರಲಿ ನೀವು ಚಿಕನ್ ತಿನ್ಬೇಕಾ ಅವಶ್ಯಕತೆ ಅಂದ್ರೆ ಅದು ಅವರ ಆಹಾರ ಪದ್ಧತಿನ ಒಪ್ಕೋತೀರಾ ನೀವು ಅಂತ, ಆಹಾರ ಪದ್ಧತಿನ ಒಪ್ಕೋತೀರಾ ಅಂತ.
ಈ ಪ್ರಶ್ನೆ ಕೇಳಿದ್ದಕ್ಕೆ ಇವತ್ತು ಅವರ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನನಗನ್ಸ್ತಕ್ಕಂಥದ್ದು ಇಲ್ಲಿ ಯಾರೋ ಪ್ರಶ್ನೆ ಕೇಳ್ತಾರೆ, ಪ್ರೊಫೆಸರ್ಗಳಾಗೋದು ಜಾತಿ ಆಧಾರದ ಮೇಲೆನಾ ಅಥವಾ ಇನ್ನೊಂದ್ರ ಮೇಲೆನಾ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಜಾತಿ ಆಧಾರದ ಮೇಲೇನೂ ಅಲ್ಲ, ಇನ್ನೊಂದ್ರ ಮೇಲೇನೂ ಅಲ್ಲ ಆಗೋದಲ್ಲಿ ನೀವು ಗಳಿಸಿರ್ತಕ್ಕಂಥ ಮಾರ್ಕ್ಸ್ ನಿಮ್ಮ ಎಲಿಜಿಬಿಲಿಟಿ ಮೇಲೆ. ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಜಾತಿಗೆ ಮಾತ್ರ ಆ ಎಲಿಜಿಬಿಲಿಟಿ ಇದೆ, ಆ ಸಾಮರ್ಥ್ಯ ಇದೆ, ಬೇರೆಯವ್ರಿಗೆ ಇಲ್ಲ ಅಂತ. ಅಂದ್ರೆ ನೀವು ನಮಗೆ ಸಾಮರ್ಥ್ಯ ಇಲ್ಲ ಅಂತ ಕೇಳ್ಕೊತಾ ಇದ್ರೆ ನೀವು. ಹಿಂದುಳಿದ ವರ್ಗದವ್ರಿಗೆ ಪ್ರೊಫೆಸರ್ ಆಗುವಂತ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಿದ್ದೀರಾ ನೀವು. ಎಂತ ವೀಕ್ ಆರ್ಗ್ಯುಮೆಂಟ್ ಅಲ್ವಾ ಇದು. ಪ್ರೊಫೆಸರ್ಗಳನ್ನ ಜಾತಿ ಆಧಾರದ ಮೇಲೆ ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ಒಂದಿಷ್ಟು ಜಾತಿಗಳು ಮಾತ್ರ ಎಲ್ಲ ಕಡೆ ತುಂಬಿಕೊಂಡಿದ್ದಾರೆ? ಮತ್ತೆ ಎಲ್ರೂ ಇರ್ಬೇಕಾಗಿತ್ತಲ್ಲ. ಅಂದ್ರೆ ಇಂಥವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಈ ಜಾತಿ ಅಲ್ವಾ ಅದಕ್ಕೆ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಜಾತಿ ಅಂದ್ರೆ ಯಾರೋ ಏನು ಶಿಕ್ಷಣ ಇಲ್ಲದೆ, ವಿದ್ಯೆ ಇಲ್ಲದೆ, ಬುದ್ಧಿ ಇಲ್ಲದೆ, ಬೀದಿಯಲ್ಲಿ ಕುತ್ಕೊಂಡು ಕರ್ಕೊಂಡೋಗಿ ಯೂನಿವರ್ಸಿಟಿ ಪ್ರೊಫೆಸರ್ ಮಾಡಿ ಅಂತೆಲ್ಲ ಹೇಳ್ತಿರೋದು. ಈ ಸಮುದಾಯಗಳ ಪೈಕಿ ಆ ಅರ್ಹತೆ ಇದೆಯಲ್ಲ ಅವ್ರನ್ನ ಮಾಡಿ ಅಂತ ಹೇಳ್ತಿರೋದು. ಆತರ ಲಕ್ಷಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ. ಅದರಿಂದ ಯಾಕೆ ತುಂಬಲಿಲ್ಲ ಅಂತ ಕೇಳ್ತಿರೋದು. ಇದನ್ನ ನೀವು ಕೇಳಬೇಕಾಗಿತ್ತು, ಆದ್ರೆ ನಾನು ಕೇಳ್ತಾ ಇದ್ದೀನಿ. ಇದನ್ನೇ ಹೇಳೋದು. ಇವತ್ತು ಈ ಶೂದ್ರ ಮನಸ್ಥಿತಿ ಇದೆಯಲ್ಲ, ಈ ಶೂದ್ರರು ಇದಾರಲ್ಲ, ಇವರು ಬ್ರಾಹ್ಮಣ್ಯಕ್ಕೆ ಎಷ್ಟು ತುತ್ತಾಗಿದ್ದಾರೆ ಅಂದ್ರೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಇದು ಇಷ್ಟಲ್ಲೇ ಅವ್ರಿಗೆ ಬಹಳ ಬೇಗ ಅರ್ಥ ಮಾಡಿಸ್ತಾರೆ. ಯಾಕಂದ್ರೆ ನೀವು ಕೇವಲ ಅವರಿಗೆ ವೋಟ್ ಬ್ಯಾಂಕ್ ಅಷ್ಟೇ. ಮತ್ತೆ ನಿಮ್ಮ ಕೆಳಗಿರೋರ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಮನ್ನ ಬಳಸ್ಕೊತಾ ಇದಾರೆ ಹೊರತು ನಿಮ್ಮನ್ನ ಉದ್ಧಾರ ಮಾಡ್ಲಿಕ್ಕಲ್ಲ. ನಿಮ್ಮನ್ನ ಉದ್ಧಾರ ಮಾಡ್ಬೇಕು ಅನ್ನೋದಿದ್ರೆ ನಿಮ್ಮ ಕೈಗೆ ಕತ್ತಿ ಕೊಡ್ತಾರಲ್ಲ, ನಿಮ್ ಬಾಯಲ್ಲಿ ಬಯಸ್ತಾರಲ್ಲ, ಹಾಗೆ ನಿಮ್ಮವ್ರನ್ನ ಈ ಯೂನಿವರ್ಸಿಟಿಗಳಲ್ಲಿ ಈ ಹುದ್ದೆಗಳಲ್ಲಿ ತುಂಬಿಸ್ಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮನ್ನ ಈ ರೀತಿಯಾದಂತ ನಾನ್ ಇಶ್ಯೂ ಒಳಗೆ ಸಿಕ್ಕಾಯಿಸಿ, ನಮ್ಮನ್ನ ಈ ರೀತಿ ಸುಮ್ಮನೆ ನಮ್ಮ ಕಾಲಹರಣ ಮಾಡಿ, ನಮ್ಮ ತಲೆಗಳನ್ನ ಕನ್ಫ್ಯೂಸ್ ಮಾಡಿ, ಇಲ್ಲಿರ್ತಕ್ಕಂಥ ಶೂದ್ರ ಮತ್ತು ಈ ದಲಿತ ಸಮುದಾಯಗಳ ನಡುವೆ ಒಂದು ರೀತಿಯಾದಂತ ಘರ್ಷಣೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಇಲ್ಲಿರ್ತಕ್ಕಂಥ ಯಥಾಸ್ಥಿತಿಗಳು ಮಾಡ್ತಾ ಇರ್ತಕ್ಕಂಥ ಒಂದು ಹುನ್ನಾರ ಇದು. ನಾವು ಬಹಳ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕಿದನ್ನ. ಯಾಕಂತ ಹೇಳಿದ್ರೆ ಇದು ಹಿಂದುಳಿದ ವರ್ಗಗಳು ಮತ್ತು ದಲಿತರ ನಡುವೆ ಒಂದು ರೀತಿಯಾದಂತ ಅಸಹನೆಯನ್ನ ಮತ್ತು ಘರ್ಷಣೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಇದು ಒಂದು ತಂತ್ರ. ಯಾಕಂದ್ರೆ ಇಲ್ಲಿ ಘರ್ಷಣೆ ಸೃಷ್ಟಿ ಮಾಡಿದ್ರೆ ಇಲ್ಲಿ ನಮ್ಮನ್ನ ಜಗಳಕ್ಕೆ ಹಚ್ಚಿ ಅಲ್ಲಿರ್ತಕ್ಕಂಥ ಎಲ್ಲವನ್ನು ತಗೊಂಡು ಚೆನ್ನಾಗಿ ತಿನ್ಬಹುದು. ಯಾಕಂದ್ರೆ ನೀವು ಚೆನ್ನಾಗಿದ್ರೆ ನೀವು ಅಲ್ಲಿರೋ ಊಟಕ್ಕೆ ನೀವು ಕೈ ಹಾಕ್ತೀರಿ, ನನ್ನ ಪಾಲು ನನಗೂ ಕೊಡ್ರಿ ಅಂತ ಕೇಳ್ತೀರಿ. ನಿಮ್ಮ ಪಾಲು ನೀವು ಕೇಳದೆ ಇರೋದಕ್ಕೆ ನಿಮ್ಮನ್ನ ಒಬ್ರಿಗೊಬ್ರನ್ನ ಜಗಳ ಹಚ್ಚಿ ನೀವೇ ಜಗಳ ಆಡ್ಕೊಂಡು ನೀವೇ ಸಾಯಿರಿ ಅನ್ನೋ ರೀತಿಯಲ್ಲಿ ಇವತ್ತು ಈ ದೇಶದಲ್ಲಿ ಈ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಇದಕ್ಕೆ ಬಹಳ ಮುಖ್ಯವಾಗಿ ಯುವಕರು, ಬುದ್ಧಿವಂತರು ಒಂದಿಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡುವಂತ ಸಂದರ್ಭ ಇದು. ಹಂಸಲೇಖ ಅವ್ರು ಒಂದು ರೀತಿ ಹಂಸಲೇಖ ಅಂತಕ್ಕಂಥವ್ರು ಸುಮ್ಮನೆ ಅದೊಂದು ನೆಪ ಅಷ್ಟೇ ಅವ್ರಿಗೆ. ಇವತ್ತು ಹಂಸಲೇಖ, ನಾಳೆ ಇನ್ನೊಬ್ರು. ಯಾರು ವ್ಯವಸ್ಥೆಯನ್ನ ವಿರೋಧ ಮಾಡ್ತಾರೆ ಅಥವಾ ಇರುವಂತ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋರೆಲ್ಲರೂ ಕೂಡ ಇವರ ಕಣ್ಣಿಗೆ ದೇಶದ್ರೋಹಿಗಳಾಗಿ, ವಿಲನ್ಗಳಾಗಿ ಕಾಣ್ತಾರೆ ಅಂತ ಹೇಳಿದ್ರೆ ಇವರ ಮನಸ್ಸುಗಳು ಎಷ್ಟು ಕಲ್ಮಶವಾಗಿದೆ. ಈ ದೇಶ ಇವತ್ತು ಹಾಳಾಗಿ ಕೂರ್ಲಿಕ್ಕೆ ಈ ಅಮಾನವೀಯ, ಕ್ರೌರ್ಯ, ಈ ಯಥಾಸ್ಥಿತಿವಾದಿಗಳ ಮನಸ್ಸು ಕಾರಣ. ಹಾಗಾಗಿ ಇನ್ನು ಮೇಲಾದ್ರೂ ಇನ್ನ ತಿದ್ದುಕೊಳ್ಳೋಣ ಅನ್ನುವಂತ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಇವರು ಮಾತಾಡುವಂತ ದೇಶಭಕ್ತಿ, ಇವರು ಮಾತಾಡುವಂತ ಏನು ಐಕ್ಯತೆ, ಏಕತೆ, ಇವೆಲ್ಲವೂ ಕೂಡ ಒಂದು ಅವರ ಬಾಯಲ್ಲಿ ಬರ್ತಕ್ಕಂಥ ಬರೀ ಡೋಂಗಿ ಮಾತು ಅಷ್ಟೇ. ನಿಜವಾಗ್ಲೂ ಇವರಿಗೆ ದೇಶ ಪ್ರೇಮ ಇದ್ದಿದ್ರೆ, ನಿಜವಾಗ್ಲೂ ಇವರಿಗೆ ದೇಶ ಒಂದಾಗಿರ್ಬೇಕು, ದೇಶ ಅಭಿವೃದ್ಧಿಯ ಕಡೆಗೆ ಸಾಗಬೇಕು ಅನ್ನುವಂಥದ್ದು ಇದ್ರೆ ಈ ದೇಶದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬದುಕೋಣ. ನಿಮ್ಮ ಬದುಕು ನೀವು ಬದುಕು ಹೇಳ್ತಾರಲ್ಲ. ಹಿಂದುತ್ವ ಅಂದ್ರೆ ಹೇಳ್ತಾರೆ, ಹಿಂದುತ್ವ ಇಸ್ ನಾಟ್ ಎ ರಿಲಿಜನ್, ಇಟ್ಸ್ ಎ ವೇ ಆಫ್ ಲೈಫ್ ಅಂತ ಹೇಳ್ತಾರೆ ಇವರೇ. ಆದ್ರೆ ಇಟ್ಸ್ ಎ ವೇ ಆಫ್ ಲೈಫ್ ಅಂದ್ರೆ, ಎಸ್, ಐ ಹ್ಯಾವ್ ಎ ಡಿಫರೆಂಟ್ ವೇ ಆಫ್ ಲೈಫ್, ಯು ಹ್ಯಾವ್ ಎ ಡಿಫರೆಂಟ್ ವೇ ಆಫ್ ಲೈಫ್. I do not have a right to question your way of life, and you don't have a right to question my way of life. And that way of life includes my food, my dress, my thought process, my belief, everything.
ಹಿಂದುತ್ವ ಅಂತ ನೀವು ಹೇಳ್ತಿರಲ್ಲ, ಇಟ್ ಇಸ್ ನಾಟ್ ಎ ರಿಲಿಜನ್, ಇಟ್ಸ್ ಎ ವೇ ಆಫ್ ಲೈಫ್ ಅಂತ ಹೇಳ್ತಿರಲ್ಲ, ಹಂಗಾದ್ರೂ ಕರೆಕ್ಟಾಗಿ ನಡ್ಕೊಳ್ಳಿ ಅದ್ರ ಪ್ರಕಾರನೇ. ಇಟ್ಸ್ ಎ ವೇ ಆಫ್ ಲೈಫ್ ಅಂದ್ರೆ ಎವ್ರಿ ಒನ್ ವಿಲ್ ನಾಟ್ ಹ್ಯಾವ್ ಎ ಸೇಮ್ ವೇ ಆಫ್ ಲೈಫ್. ಎವ್ರಿ ಒನ್ ವಿಲ್ ಹ್ಯಾವ್ ದರ್ ಓನ್ ಲೈಫ್, ವೇ ಆಫ್ ಲೈಫ್. ಪ್ರತಿಯೊಬ್ಬನಿಗೂ ತನ್ನದೇ ಆದಂತ ಆಹಾರ ಪದ್ಧತಿ, ತನ್ನದೇ ಆದಂತ ನಂಬಿಕೆಗಳು, ತನ್ನದೇ ಆದಂತ ಆಚಾರ, ಯೋಚನೆ ಮಾಡುವಂತ. ಯಾಕಂದ್ರೆ ಈ ಪ್ರಕೃತಿ, ನೀವು ದೇವ್ರ ನಂಬೋದಾದ್ರೆ ದೇವರು ನಮ್ಮೆಲ್ಲರೂ ಕೂಡ ಮೆಷಿನ್ಗಳ ತರ ಒಂದೇ ರೀತಿ ಸೃಷ್ಟಿ ಮಾಡಿಲ್ಲ ನಮ್ಮನ್ನು. ಆದ್ರೆ ನೀವು ಜಾತಿ ಅನ್ನುವಂತ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿ ಇಲ್ಲಿ ಎಲ್ಲರೂ ಹಿಂಗೆ ಇರಬೇಕು ಅಂತ ಮನುಷ್ಯನನ್ನ ಮೆಷಿನ್ ಮಾಡ್ಲಿಕ್ಕೆ ಹೊಂಟಿದ್ರಿ. ಆ ಮೆಷಿನ್ ಮಾಡ್ಲಿಕ್ಕೆ ಹೊಂಟಿದಿರಲ್ಲ, ಆ ಮೆಷಿನ್ ಮಾಡೋ ತಪ್ಪು ಅಂತ ಹೇಳಿದವ್ರನ್ನೆಲ್ಲರೂ ಕೂಡ ಬೈಕೊಂಡು ಅವ್ರನ್ನ ಇದು ಮಾಡೋದಿದೆಯಲ್ಲ, ಅದು ಬಹಳ ಅಸಹ್ಯ ಅನ್ಸುತ್ತೆ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಭಾರತವನ್ನ ಕಟ್ಟಬೇಕಾದ್ರೆ ಬಾಬಾ ಸಾಹೇಬ್ರ ಹೇಳ್ದಂಗೆ ಅವ್ರು ಹೇಳ್ತಾರೆ, ಐ ಆಮ್ ಇಂಡಿಯನ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಅಂತ. ಎಲ್ಲಿ ಯಾವಾಗ ನಮಗೆ ಈ ಭಾವನೆ ಬರಲು, ನಾನು ಇಷ್ಟೆಲ್ಲ ಮಾತುಗಳನ್ನ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇದು ನಮ್ಮ ನೋವಿಂದ ಬರ್ತಕ್ಕಂಥ ಮಾತುಗಳು, ನಾವು ಅನುಭವಿಸಿರ್ತಕ್ಕಂಥ ನೋವಿದೆಯಲ್ಲ ಅದರಿಂದ ಬರ್ತಕ್ಕಂಥ ಮಾತುಗಳು. ನಿಮ್ಮ ಮೇಲೆ ದ್ವೇಷದಿಂದ ಬರ್ತಾ ಇರ್ತಕ್ಕಂಥ ಮಾತುಗಳಲ್ಲ. ಇನ್ನು ಮೇಲೆ ಆದ್ರೂ ಬದಲಾಗ್ತೀರಿ, ನಿಮ್ಮನ್ನು ಬದಲಾಯಿಸ್ಕೋತೀರಿ ಅನ್ನುವಂತ ಆಶಯದೊಂದಿಗೆ ಬರ್ತಾ ಇರ್ತಕ್ಕಂಥ ಮಾತುಗಳು. ಯಾಕಂದ್ರೆ ನೀವು ಬದಲಾಗಬೇಕಾಗಿರೋದು ನಮಗಾಗಲ್ಲ, ಈ ದೇಶಕ್ಕಾಗಿ ಮತ್ತು ನಿಮಗಾಗಿ. ಯಾಕಂದ್ರೆ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಅದೊಂದು ರೋಗಿಷ್ಠ ಮನಸ್ಥಿತಿ. ನಾವ್ ಹೇಳ್ತದೋ ಆ ರೋಗವನ್ನ ಸರಿಪಡಿಸ್ಕೊಳ್ಳಿ. ರೋಗ ಸರಿಪಡಿಸ್ಕೊಳ್ಳದೆ ಇದ್ರೆ ಅದು ರೋಗ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಷ್ಟವೇ ಹೊರತು ನಮ್ಗೆ ಯಾರಿಗೂ ಏನೂ ಆಗಲ್ಲ. 21ನೇ ಶತಮಾನದಲ್ಲೂ ಕೂಡ ಈ ರೋಗಿಷ್ಠ ಮನಸ್ಸುಗಳನ್ನ ಇಟ್ಕೊಂಡಿದೀವಿ ಅಂದ್ರೆ ನೀವು ಮನುಷ್ಯರು ಅನ್ನೋದಕ್ಕೂ ಕೂಡ ನೀವು ಅರ್ಹರಲ್ಲ. ಹಾಗಾಗಿ ಇವತ್ತು ಹಂಸಲೇಖ ಅವರ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿ ಇದೆಯಾ, ಇದನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಖಂಡಿಸ್ಬೇಕಾಗಿದೆ. ಅವ್ರ ಜೊತೆಗೆ ನಾವು ನಿಲ್ಬೇಕಾಗಿದೆ, ಅವ್ರ ಜೊತೆಗೆ ನಿಲ್ಲಲ್ಲ ನಾವೆಲ್ಲರೂ. ಯಾಕಂದ್ರೆ ಹಂಸಲೇಖ ಅವರು ಯಾರ ವಿರುದ್ಧವಾಗೂ ಮಾತಾಡಿದ್ದಲ್ಲ. ಅವ್ರು ಹೇಳಿದ್ದು, ನಾನು ಹೇಳಿದ್ನಲ್ಲ, ಅವ್ರು ಹೇಳಿದ್ದು ಎಲ್ಲರನ್ನು ಅವ್ರ ಹಾಗೆ ಒಪ್ಕೊಳ್ಳಿ ಅಂತ ಅಷ್ಟೇ, ಒಪ್ಕೊಳ್ಳಿ ಅಂತ. ಯಾವುದೋ ಒಂದು ಜಾತಿಗೆ ಸೀಮಿತವಾಗಿರ್ತಂತ ಒಬ್ಬ ವ್ಯಕ್ತಿಯನ್ನ ಇಡೀ ಸಮಾಜಕ್ಕೆ ಏನೋ ಮಾಡ್ಬಿಟ್ಟ ಅಂತ ಹೇಳೋದಿದೆಯಲ್ಲ, ಅದು ನಿಮ್ಮ ದಡ್ಡತನ. ಇವತ್ತು ಯಾವುದೋ ಒಂದು ಶ್ರೀಗಳು ಏನೋ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೌದು, ಅವ್ರ ಮೇಲೆ ನಿಮ್ಗೆ ಇರ್ತಕ್ಕಂಥದ್ದು, ಅವರು ನಿಮ್ಮ ಜಾತಿಗೆ ಸೇರಿದಾರ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಇರೋ ಪ್ರೀತಿ ನಿಮಗೆ. ಅವರು ಎಲ್ಲರ ಪರವಾಗಿ ಕೆಲಸ ಮಾಡಿದ್ರೆ, ಎಲ್ಲರ ಪರವಾಗಿ ಧ್ವನಿ ಎತ್ತಿದ್ರೆ, ಮಾನವೀಯ ಮೌಲ್ಯಗಳ ಜೊತೆಗೆ ಧ್ವನಿ ಎತ್ತಿದ್ರೆ, ಎಲ್ಲರ ಜೊತೆಗೆ ನಿಂತಿದ್ರು, ಎಲ್ಲರೂ ಗೌರವಿಸ್ತಿದ್ರು. ನೀವು ನಿಮ್ಮ ಜಾತಿಯ ಸ್ವಾಮೀಜಿ ಅನ್ನೋ ಕಾರಣಕ್ಕೆ ಅವ್ರ ಜೊತೆ ನಿಲ್ಲೋದಿದೆಯಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಜಾತಿವಾದಿಗಳು ಈ ದೇಶದಲ್ಲಿ ಎಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ, ಯಾವನು ಜಾತೀಯತೆಯನ್ನ ಮಾಡ್ತಾನೆ, ಯಾವನು ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾನೆ, ಯಾವನು ಅಸಮಾನತೆಯಲ್ಲಿ ನಂಬಿಕೆ ಇಟ್ಟಿರ್ತಾನೆ, ಅವನು ದೇಶಭಕ್ತ. ಯಾರು ಜಾತಿಯ ವಿರುದ್ಧವಾಗಿ ಜಾತಿಯನ್ನ ವಿರೋಧಿಸ್ತಾನೆ, ಜಾತಿಯನ್ನ ಪ್ರಶ್ನೆ ಮಾಡ್ತಾನೆ, ಅವನು ಜಾತಿವಾದಿ. ಇದು ಈ ದೇಶದ ದುರಾದೃಷ್ಟ. ಪೇಜಾವರ ಶ್ರೀಗಳು ನಾನು ಹೇಳಿದಾಗೆ, ಅಫ್ಕೋರ್ಸ್ ಅವರು ದಲಿತರ ಮನೆಗೆ ಹೋಗಿ ಊಟ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅದು ಸರಿನೋ ತಪ್ಪೋ ಅವ್ರಿಗೆ ಬಿಟ್ಟಿರೋ. ಅದ್ರ ಜೊತೆಗೆ ನಾನು ಹೇಳದ್ನಲ್ಲ, ದಲಿತರು ಬದುಕುಗಳನ್ನ ಬದಲಾಯಿಸ್ಲಿಕ್ಕೆ ಬೇಕಾಗಿದ್ದಂತ ನಾನು ಹೇಳಿದಂತ ವಿಷಯಗಳಿದಾವಲ್ಲ, ಇದರಲ್ಲಿ ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್. ಇವತ್ತು ನೀವು ಯಾಕೆ ನಾನು ನೋಡಿ, ಇಲ್ಲಿವರೆಗೂ ನಾನು ಪೇಜಾವರ ಶ್ರೀಗಳ ಬಗ್ಗೆ ಆಗ್ಲಿ ಯಾರ ಬಗ್ಗೆ ಆಗ್ಲಿ ಕೆಟ್ಟದಾಗ ನಾನು ಮಾತಾಡ್ಲಿಲ್ಲ. ಅವ್ರ ಬಗ್ಗೆ ಗೌರವ ಇದೆ ನನಗೆ ವೈಯಕ್ತಿಕವಾಗಿ. ಆದ್ರೆ ಇಲ್ಲಿ ಯಾರು ಏನೇನೋ ಕಮೆಂಟ್ ಮಾಡ್ತಾ ಇದ್ದಾರೆ. ನೀವು ಹಂಗ್ ಬರೋದ್ರೆ ಯಾಕೆ ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೀರಿ, ಯಾಕೆ ಅವ್ರು ನಿಮ್ಗೆ ಸರಿ ಅಂತ ಅನ್ಸ್ತದೆ ಅಂದ್ರೆ, ಹೌದು, ನಿಮ್ಮ ಕಮ್ಯುನಿಟಿಯ ಡೆವಲಪ್ಮೆಂಟ್ ಪವರ್ ಅಂತ ಹೇಳಿದ್ಮೇಲೆ ಇಷ್ಟೊತ್ತು ಅದನ್ನ ಗಳಿಸೋದ್ರಲ್ಲಿ ಅವರ ಪ್ರಮುಖವಾದಂತ ಪಾತ್ರ ಇದೆ. ಅದಕ್ಕೆ ನೀವು ಅವ್ರನ್ನ ಒಪ್ಕೋತಾ ಇದ್ದೀರಿ. ನಾನು ಯಾಕೆ ಒಪ್ಪೋದಿಲ್ಲ ಅಂದ್ರೆ, ನಮ್ಮ ಸಮುದಾಯಗಳಿಗೆ ಇದನ್ನ ಕೊಡಿಸುವಂತ ಪ್ರಕ್ರಿಯೆಯೊಳಗೆ ಅವರ ಕೊಡುಗೆ ಏನೂ ಇಲ್ಲ. ಸಿಂಪಲ್. ನಾನು ಅವ್ರನ್ನ ದ್ವೇಷ ಮಾಡ್ತಾ ಇದ್ದೀನಿ ಅಂತಲ್ಲ, ಅವರು ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು. His contribution to the development of our community is zero. So he becomes unimportant for me. ನನಗೆ ಅಮುಖ್ಯ ಆಗ್ತಾರೆ ಅವರು. ಯಾಕಂದ್ರೆ ಅವರ ಕೊಡುಗೆ ಈ ಸಮುದಾಯದ ಅಭಿವೃದ್ಧಿಯೊಳಗೆ, ಈ ಸಮುದಾಯದ ಸ್ವಾಭಿಮಾನವನ್ನ ಎತ್ತಿಡಿಯುವಂತ
ಪ್ರಕ್ರಿಯೆ ಒಳಗೆ ಈ ಸಮುದಾಯ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳುವಂತ ಪ್ರಕ್ರಿಯೆ ಒಳಗೆ ಇವರ ಕೊಡುಗೆ ಏನು? ನೀವು ಯಾಕೆ ಇವತ್ತು ಅವ್ರ ಪರವಾಗಿ ನಿಂತಿದ್ರೆ ಅಂದ್ರೆ ನಿಮ್ಮ ಸಮುದಾಯ ನಿಲ್ಲಲಿಕ್ಕೆ, ನಿಮ್ಮ ಸಮುದಾಯ ಬಲಿಷ್ಠ ಆಗ್ಲಿಕ್ಕೆ, ನಿಮ್ಮ ಸಮುದಾಯಕ್ಕೆ ಆಸ್ತಿ ಸಿಗ್ಲಿಕ್ಕೆ, ನಿಮ್ಮ ಸಮುದಾಯಕ್ಕೆ ಅಧಿಕಾರ ಸಿಗ್ಲಿಕ್ಕೆ, ಎಲ್ಲವೂ ಸಿಗ್ಲಿಕ್ಕೆ ಅವರ ಪಾತ್ರ ಇದೆ. ಹಾಗಾಗಿ ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ. ನಿಮ್ದು ತಪ್ಪಲ್ಲ. ಐ ಡೋಂಟ್ ಅಕ್ಸೆಪ್ಟ್. ನಾನು ಮಾಡ್ತಾರ ತಪ್ಪು ಅಂತ ಹೇಳೋದಿಲ್ಲ, ನಾನು ತಪ್ಪಂತ ಹೇಳಿಲ್ಲ. ಯಾರು 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡ್ತಾರೆ. ಇಂಥ ಮುಟ್ಟಾಳ್ಗಳಿಗೆ ಏನ್ ಹೇಳೋದು ನಾನು? 4 ಗಂಟೆ ಎದ್ದು ತಣ್ಣೀರು ಸ್ನಾನ ಮಾಡ್ಲಿಕ್ಕೂ ನಮ್ಮ ಸಮುದಾಯದ ಉದ್ಧಾರಕ್ಕೂ ಏನ್ರಿ ಸಂಬಂಧ? 90ನೇ ವಯಸ್ಸಿನಲ್ಲಿ ನಾನು 4 ಗಂಟೆಗೆ ಎದ್ದು ಅದು ಅವರು ಪ್ರಾಕ್ಟೀಸ್. ಅದು ಅಯ್ಯೋ, ಕೆಲವರು ಈ ಬೆಂಗಳೂರಿನಲ್ಲಿ ಮಾರ್ಕೆಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ರೀ, ಮತ್ತೆ ನೈಟ್ 2 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. 2 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಮಾರ್ಕೆಟ್ಗೆ ಈ ತರಕಾರಿ ವ್ಯಾಪಾರ ಮಾಡಕ್ ಹೋಗ್ತಾರೆ ಪಾಪ. ಬೆಳಗಿನ ಜಾವ ಅಲ್ಲಿ ಆಕ್ಷನ್ ಕೂಗ್ಲಿಕ್ಕೆ ಹೋಗ್ತಾರೆ. ಬೆಳಗ್ಗೆ ನೈಟ್ 1 ಗಂಟೆ 2 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಈ ತರ ಸಣ್ಣ ಪುಟ್ಟ ಬ್ರೈನ್ಲೆಸ್ ಪ್ರಶ್ನೆಗಳನ್ನ ಹಾಕಿ ನಿಮ್ಮ ಮರ್ಯಾದೆನ ಕಳ್ಕೊಬೇಡಿ ಪಾಪ. ಆ ಸ್ವಾಮೀಜಿ ಮರ್ಯಾದೆನೂ ಕಲಿಬೇಡ್ರಿ. ಸ್ವಾಮೀಜಿ ಮರ್ಯಾದೆನೂ ಕಲಿಬೇಡ್ರಿ. ಬಹಳ ಮುಖ್ಯವಾಗಿ ಇವತ್ತು ಈ ಹಂಸಲೇಖ ಅವರ ಇಶ್ಯೂ ಇದೆಲ್ಲ ನಾವು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿದೆ. ಬಹಳ ಮುಖ್ಯವಾಗಿ ದಲಿತರು, ಹಿಂದುಳಿದ ವರ್ಗದವರು. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ಇವರ ಇಬ್ಬರ ತಲೆಗಳನ್ನ ಬ್ರೈನ್ ವಾಶ್ ಮಾಡಲಿಕ್ಕೆ ಏನೇನೆಲ್ಲ ನಾಟಕ ಆಡಬೇಕು ಅದೆಲ್ಲವನ್ನು ಆಡ್ತಿದ್ದಾರೆ. ಆ ಬ್ರೈನ್ ವಾಶ್ ಮಾಡುವ ಪ್ರಕ್ರಿಯೆ ಒಳಗೆ ನಿಮ್ಮ ಬಾಯಲ್ಲಿ, ನಿಮ್ಮ ತಲೆಯಲ್ಲಿ, ನಿಮ್ಮ ಕೈಯಲ್ಲಿ, ನಿಮ್ಮ ತಲೆಯಲ್ಲಿ ಏನಿರಬಾರ್ದು ಅದನ್ನ ಇರಿಸ್ತಾ ಇದ್ದಾರೆ. ಏನಿರಬೇಕಾಗಿತ್ತು ಅದನ್ನ ಅವರು ಆಕ್ರಮಿಸ್ಕೊತಾ ಇದ್ದಾರೆ. ನಾನು ವಿತ್ ಫ್ಯಾಕ್ಟ್ RTI ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಇನ್ಫಾರ್ಮೇಶನ್, ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಅನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಿಮ್ ತರ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಎಲ್ಲೋ ಲ್ಯಾಪ್ಟಾಪ್ ಅಲ್ಲಿ ಸೃಷ್ಟಿಯಾಗುವಂತ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯಗಳನ್ನು ನಾನು ಮಾತಾಡ್ತಾ ಇಲ್ಲ. ನಾನು ವಾಸ್ತವ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾವು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಾಗಿದೆ. ಈಗ ಆಯ್ತಲ್ಲ, ನೀವು ಕ್ಷಮೆ ಕೇಳಿದ್ರೆ ಸರಿ, ಆ ಹಂಸಲೇಖ ಕ್ಷಮೆ ಕೇಳಿದ್ರು. ಈಗ ನಿನ್ನೆ ಬ್ಯಾಟರಾಯನಪುರದಲ್ಲಿ ಒಂದು ದಲಿತ ಹೆಣ್ಣು ಮಗಳನ್ನ ಅವಮಾನ ಮಾಡಿದ್ದಾನೆ. ಅಂದ್ರೆ ಸಂವಿಧಾನದ, ಈ ದೇಶದ ಕಾನೂನಿನ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ, ಮಾನವೀಯತೆ ವಿರುದ್ಧವಾಗಿ ನಡ್ಕೊಂಡಿದ್ದಾನಲ್ಲ, ನೀವು ಅದರ ಬಗ್ಗೆ ಧ್ವನಿ ಎತ್ತಿದ್ದೀರಾ? ಮತ್ತೆ ಒಂದು ವಿಶೇಷ ನೋಡಿ, ಬಹಳ ಮುಖ್ಯವಾಗಿ ತಮಾಷೆ, ಇಲ್ಲಿ ಬಹಳ ಜನ ನನ್ನ ಬಿಜೆಪಿ ವಿರೋಧಿ ಅಂತ ಅಂದ್ಕೊಂಡಿದ್ದಾರೆ. ನಾನು ಬಿಜೆಪಿ ಅಲ್ಲ. ಯಾರು ಮಾನವೀಯ ವಿರೋಧಿಗಳಿದ್ರೆ ಅವರೆಲ್ಲರ ವಿರೋಧಿ. ನಾನು ಹೇಳಿದ್ನಲ್ಲ, ಬ್ಯಾಟರಾಯನಪುರದ್ದು ಕಾಂಗ್ರೆಸ್ ಸಂಬಂಧಪಟ್ಟಂತ ಇಶ್ಯೂ ಅದು. ಮತ್ತೆ ನೋಡಿ, ಹಂಸಲೇಖ ಇಶ್ಯೂ ಬಂದಂತ ಸಂದರ್ಭದಲ್ಲಿ ಹಂಸಲೇಖ ಪರವಾಗಿ ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡಿದಂಗೆ ಇಲ್ಲಿವರೆಗೂ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ಅವ್ರ ಪರವಾಗಿ ನಿಂತಿದ್ದಾರೆ. ನಾನು ಮೊದಲೇ ಹೇಳಿದ್ನಲ್ಲ, ನಾವೆಲ್ಲರೂ ಕೂಡ ಕೇವಲ ರಾಜಕೀಯವಾಗಿ ಜಾತ್ಯತೀತರು, ರಾಜಕೀಯವಾಗಿ ಜಾತಿಯನ್ನ ಮೀರಿದಂಥವ್ರು. ಆದರೆ ವಾಸ್ತವದಲ್ಲಿ ಸಾಮಾಜಿಕವಾಗಿ ನಾವು ಇನ್ನೂ ಜಾತಿವಾದಿಗಳೇ, ಇನ್ನೂ ಕೋಮುವಾದಿಗಳೇ. ಯಾಕಂದ್ರೆ ಇವರೆಲ್ಲರೂ ಅವರ ಬಾಯಿಂದ ಬರುವಂತ ಮಾತುಗಳು ಎಲ್ಲವೂ ಯಾವುದರ ಮೇಲೆ ನಿಂತಿರ್ತದೆ ಅಂತ ಹೇಳಿದ್ರೆ, ಓಟಿನ ಮೇಲೆ. ನಾನು ಮಾತಾಡುವಂತ ಮಾತು ಓಟ್ ಕೊಡಿಸುತ್ತಾ, ಓಟ್ ಕಳಿಸುತ್ತಾ ಅಂತ. ಓಟು ಕೊಡಿಸುತ್ತಂದ್ರೆ ಮಾತಾಡ್ತಾರೆ, ಓಟು ಕಳಿಯುತ್ತಂದ್ರೆ ಮಾತಾಡಲ್ಲ. ಇದು ಸರಿ ತಪ್ಪಿನ ಮೇಲೆ ಅಲ್ಲ ಇವ್ರು ಮಾತಾಡ್ತಕ್ಕಂಥದ್ದು. ಇವ್ರು ಮಾತಾಡೋದು ನನಗೆ ಈ ಓಟು ಬರುತ್ತಾ, ಓಟು ಹೋಗುತ್ತಾ, ಇದು ಸರಿ ಇದ್ರೆ ಬೆಂಬಲಿಸೋಣ, ತಪ್ಪಿದ್ರೆ ವಿರೋಧಿಸೋಣ ಅಂತ ಇಬ್ರು ಮಾಡಲ್ಲ. ಇವತ್ತು ಉದಾಹರಣೆಗೆ ಅದು ಬಿಜೆಪಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಇದು ಜಾತಿ ಅಟ್ರಾಸಿಟಿ ಕೇಸನ್ನ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಅಪ್ರಿಶಿಯೇಟ್ ಮಾಡ್ತೀನಿ. ಆದರೆ ಅದನ್ನ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಗೊತ್ತಾ? ಬಿಜೆಪಿಯ SC ಮೋರ್ಚಾ, ಅಂದ್ರೆ ಬಿಜೆಪಿಯ ಮೇನ್ ಬಾಡಿ ಇದೆಯಲ್ಲ, ಅವ್ರು ಅದನ್ನ ವಿರೋಧ ಮಾಡಿಲ್ಲ. ಅವ್ರೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕಂದ್ರೆ ದಟ್ ಈಸ್ ನಾಟ್ ದೇರ್ ಪ್ರಾಬ್ಲಮ್. ನಿಮ್ಮ ಸಮಸ್ಯೆ, ನಮ್ಮ ಸಮಸ್ಯೆ ಅಲ್ರಿ ಅದು. ನಿಮ್ಮವ್ರು ಮೋಸ ಆಗಿದೆ, ಹೋಗ್ರಿ, ನೀವು ಕಂಪ್ಲೇಂಟ್ ಆದ್ರೆ ಕೊಟ್ಕೊಳ್ರಿ, ಇನ್ನೊಂದು ಕೊಟ್ಕೊಳ್ರಿ. SC ಮೋರ್ಚಾದಿಂದ ಹೋಗಿದ್ದಾರೆ, ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೋಗಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಆದ್ರೆ ಯಾವುದೋ ಒಬ್ಬ, ಉದಾಹರಣೆಗೆ ಪೇಜಾವರ ಶ್ರೀಗಳ ಬಗ್ಗೆ ಬಂದಂತ ಸಂದರ್ಭದಲ್ಲಿ ಆ ಸಮುದಾಯದವ್ರು ಮಾತ್ರ ವಿರೋಧ ಮಾಡ್ತಾ ಇಲ್ಲ, ಈ ಜನರಲ್ಲ ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ನೋಡಿ ಹೇಗಿದೆ ತಮಾಷೆ, ನೋಡಿ ತಮಾಷೆ. ನಿಮ್ಮ ಮೆದುಳುಗಳಲ್ಲಿ, ನಿಮ್ಮ ಬ್ರೈನ್ ಅಲ್ಲಿ ಅವರ ಚಿಪ್ಗಳನ್ನು ಅಳವಡಿಸಿದ್ದಾರೆ. ಅದಕ್ಕೆ ನಿಮ್ಮ ಸ್ವಂತಿಕೆ, ನಿಮ್ಮ ಸ್ವಂತ ಆಲೋಚನೆಗಳು ಸತ್ತೋಗಿದೆ, ನಿಂತೋಗಿದೆ. ಯಾವಾಗ ಇದು ನಿಮ್ಮ ಸ್ವಂತ ಆಲೋಚನೆ ಶುರುವಾಗುತ್ತೆ, ಆವಾಗ ಬದಲಾವಣೆ ಶುರುವಾಗುತ್ತೆ.
ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನನಗನ್ನಿಸ್ತಕ್ಕಂಥದ್ದು, ನಾವು ಹಂಸಲೇಖ ಅವರ ಜೊತೆಗೆ ಅಥವಾ ಯಾರೇ ಮಾನವೀಯ ಮೌಲ್ಯಗಳ ಪರವಾಗಿ ಅಥವಾ ನಡೀತಾ ಇರತಕ್ಕಂಥ ಅಮಾನವೀಯ ಸಂಸ್ಕೃತಿ, ಅಮಾನವೀಯ ಆಚರಣೆಗಳು, ಪದ್ಧತಿಗಳು, ಇದು ಯಾವುದೇ ಇದ್ದಂಥ ಸಂದರ್ಭದಲ್ಲಿ ವಿರೋಧ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ನಮ್ಮೆಲ್ಲರ ಹೊಣೆ. ಮತ್ತು ಯಾರು ಮಾಡ್ತಾರೋ ಅವ್ರ ಬೆಂಬಲವಾಗಿ ನಿಂತ್ಕೋಬೇಕು. ಆದ್ರೆ ಅದ್ರ ಜೊತೆಗೆ ನಾನು ಬಹಳ ಮುಖ್ಯವಾಗಿ ಯಾಕೆ ಇವತ್ತು ಇದು ಮಾತಾಡ್ಲಿಕ್ಕೆ ಬಂದಿದ್ದೆ ಅಂತ ಹೇಳಿದ್ರೆ, ನಾವು ಯಾವ ಕಡೆ ಹೋಗ್ಬೇಕಾಗಿದೆ, ನಾವು ಏನು ಯೋಚನೆ ಮಾಡ್ಬೇಕಾಗಿದೆ. ಇದು ಅವರು ನಮಗೆ ಸೃಷ್ಟಿ ಮಾಡ್ತಕ್ಕಂಥ ಅಡಚಣೆಗಳು, ನಮ್ಮನ್ನ ಡೈವರ್ಟ್ ಮಾಡ್ಲಿಕ್ಕೆ ಬಳಸ್ತಾ ಇರ್ತಕ್ಕಂಥ ಡೈವರ್ಷನ್ ಟ್ಯಾಕ್ಟಿಕ್ಸ್ ಇವೆಲ್ಲ. ಆಗಾಗ ನಾವು ಇದೆಲ್ಲವನ್ನು ಮೀರಿ ನಾನು ಹೇಳದಲ್ಲ, ನಾವು ನಮ್ಮ ಘನತೆಯನ್ನ, ನಮ್ಮ ಸ್ಥಾನಮಾನವನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಮ್ಮನ್ನ ಮೇಲೆತ್ತಕ್ಕಂಥ ಕೆಲಸಗಳಿದೆ, ಅದನ್ನ ಮಾಡ್ಬೇಕಾಗಿದೆ. ಅದ್ರ ಕಡೆ ನಾವು ಹೆಚ್ಚು ಗಮನ ಕೊಡಬೇಕಾಗಿದೆ. ನೋಡಿ, ಅವರು ಇವತ್ತು ನಾನು ಹೇಳಿದ್ನಲ್ಲ, ಇವತ್ತು ಯಾರು ಮಾಡ್ತಾ ಇದ್ದಾರೆ, ಇವತ್ತು ಬಹಳ ಮುಖ್ಯವಾಗಿ ಯಾರು ಇವತ್ತು ಹಿಂದುಳಿದ ವರ್ಗದವರು ಮತ್ತು ದಲಿತರ ಕೈಗಳಲ್ಲಿ ಖಡ್ಗಗಳನ್ನ, ತ್ರಿಶೂಲಗಳನ್ನ, ತಲೆಗಳಲ್ಲಿ ಸಗಣಿಗಳನ್ನ ತುಂಬುತ್ತಾ ಇದಾರಲ್ಲ, ಇವರಿಗೆ ತುಂಬಿಸಿ ಬೀದಿಗೆ ಕಳಿಸಿ ಅವ್ರ ಮಕ್ಕಳನ್ನ ಮಾತ್ರ ಫಾರಿನ್ ಯೂನಿವರ್ಸಿಟಿಗಳಲ್ಲಿ, ಇಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಓದ್ಲಿಕ್ಕೆ ಹಚ್ಚಿ ಲಕ್ಷಾಂತರ ರೂಪಾಯಿ ಸಂಬಳ ಬರುವಂತ ಹುದ್ದೆಗಳಲ್ಲಿ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ಸ್ಥಾನಗಳಿಗೆ ಕಳಿಸ್ತಾರೆ. ಅಂದ್ರೆ ನಿಮ್ಮನ್ನ ಡೈವರ್ಟ್ ಮಾಡೋ ಜೊತೆಗೆ ಅವ್ರೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಮಾತ್ರ ಒಂದು ಅವ್ರನ್ನ ಖಂಡಿಸುವ ಜೊತೆಗೆ, ಅದನ್ನ ವಿರೋಧಿಸುವ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ಮಾಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ಈ ಕೆಲಸವನ್ನ ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಈ ತರ ಅನೇಕ ಇಶ್ಯೂಗಳು ನಮ್ಮನ್ನ ಡೈವರ್ಟ್ ಮಾಡ್ತಾ ಇರ್ತದೆ ಹೊರತು ನಾವು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರ್ತೀವಿ ಹೊರತು ಆದ್ರೆ ಸಮಾಜದಲ್ಲಿ ಯಾವುದೇ ರೀತಿಯಾದಂತ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಒಂದು ಬಹಳ ಅರ್ಥ ಮಾಡ್ಕೋಬೇಕು, ಒಂದು ಸಮುದಾಯ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ನಾವು ಬಹಳಷ್ಟು ಹೇಳ್ತಾ ಇರ್ತೀವಿ, ಕಾನ್ಶಮ್ ಸಾಹೇಬ್ ಹೇಳ್ತಾರೆ, ನಾವು ಗವರ್ನಿಂಗ್ ಕ್ಲಾಸ್ ಜೊತೆಗೆ ರೂಲಿಂಗ್ ಕ್ಲಾಸು ಆಗಬೇಕು. ಆದ್ರೆ ಇಲ್ಲಿವರೆಗೂ ನಾವು ಕೇವಲ ಗವರ್ನಿಂಗ್ ಕ್ಲಾಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಬಂದಿದ್ದೀವಿ. ಕೇವಲ ರಾಜಕಾರಣ ಅಂತ. ಗವರ್ನಿಂಗ್ ಕ್ಲಾಸ್ ಇಸ್ ಎ ಟೆಂಪರರಿ, ವೆರಾಸ್ ರೂಲಿಂಗ್ ಕ್ಲಾಸ್ ಇಸ್ ಪರ್ಮನೆಂಟ್. ಇವತ್ತು ಯಾಕೆ ಅವರು ಬಲಿಷ್ಠವಾಗಿದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ದೇ ಆರ್ ರೂಲಿಂಗ್ ಕ್ಲಾಸ್. ಅಧಿಕಾರದಲ್ಲಿ ಇಲ್ಲದೆ ಇರಲಿ, ಸಮಾಜ ಇಡೀ ವ್ಯವಸ್ಥೆಯನ್ನ ಅವರ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ನೀವೇನ್ ಯೋಚನೆ ಮಾಡ್ಬೇಕು, ನೀವೇನ್ ಮಾತಾಡ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಇವತ್ತು ಉದಾಹರಣೆಗೆ ಟಿವಿಗಳು ನೋಡಿ, ಮಾಧ್ಯಮಗಳಲ್ಲಿ ಅಲ್ಲೂ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅದು ನಾನು ಹೇಳಿದ್ನಲ್ಲ, ಅಲ್ಲಿ ಅದರ ಮುಖಾಂತರ ಜನಾಭಿಪ್ರಾಯವನ್ನ ಮೂಡಿಸ್ತಕ್ಕಂಥ ಕೆಲಸ. ಜನಾಭಿಪ್ರಾಯ ಹೇಗೆ ಮೂಡಿಸ್ಬೇಕು, ಅವರ ಪರವಾಗಿ, ನಮ್ಮ ವಿರುದ್ಧವಾಗಿ, ಅಂದ್ರೆ ಯಥಾಸ್ಥಿತಿಗಳ ಪರವಾಗಿ ಮತ್ತು ಬದಲಾವಣೆಯ ವಿರುದ್ಧವಾಗಿ. ಇವರು ಸದಾ ಯಥಾಸ್ಥಿತಿಯನ್ನ ಬಯಸ್ತಕ್ಕಂಥವ್ರು. ಈ ಯಥಾಸ್ಥಿತಿವಾದ ಎಲ್ಲಿವರೆಗೂ ಉಳ್ಕೊಳ್ತದೆ, ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಈ ದೇಶದ ಪರಿಸ್ಥಿತಿ ಹೀಗೆ ಉಳ್ಕೊಳ್ತದೆ. ಯಾವುದೇ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದು, ಈಗ ಮಾತಾಡ್ತಾ ಇರೋದು ಕೂಡ ಯಾವುದೇ ಜಾತಿಯ ವಿರುದ್ಧವಾಗಲ್ಲ, ವ್ಯಕ್ತಿಯ ವಿರುದ್ಧವಾಗಿ, ನಾನು ಒಟ್ಟು ಸಮಸ್ಯೆಯ ವಿರುದ್ಧವಾಗಿ ಮಾತಾಡ್ತಾ ಇರ್ತೀನಿ. ನಾನು ಮೊದಲೇ ಹೇಳಿದಾಗೆ, ನೀವು ನೋವಿನ ಬಗ್ಗೆ ಮಾತಾಡಬಹುದು, ನಿಮ್ಮ ಗಾಯದ ಬಗ್ಗೆ ಮಾತಾಡಬಹುದು, ಆದ್ರೆ ಆ ಗಾಯ ಮಾಡಿದವ್ರು ಯಾರು, ನೋವು ಕೊಟ್ಟವ್ರು ಯಾರು, ಅವ್ರ ಬಗ್ಗೆ ಮಾತಾಡಬಹುದು. ಅದು ಮಾತಾಡ್ಬಿಟ್ರೆ ಅವ್ರ ಮನಸ್ಸು ನೋವು ಬರ್ತದೆ. ಅಂದ್ರೆ ನೀವು ನಮ್ಮನ್ನ ಮಾನಸಿಕವಾಗಿ, ದೈಹಿಕವಾಗಿ ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ನಾವು ಪ್ರಶ್ನೆ ಮಾಡ್ಬಿಟ್ರೆ ನಿಮ್ ಮನಸ್ಸು ನೋವು ಆಗ್ತದೆ. ಆ ಮನಸ್ಸು ಆ ನೋವನ್ನು ಕೂಡ ನಾವು ಕೊಡಬಾರದು. ಹಾಗಾಗಿ ಹೇಗೆ ಸಸ್ಯಾಹಾರ ನಿಮ್ಮ ಆಹಾರದ ಹಕ್ಕು, ಹಾಗೆ ಮಾಂಸಾಹಾರವು ಕೂಡ ನಮ್ಮ ಆಹಾರದ ಹಕ್ಕು. ನಾನು ಹೇಳಿದ್ನಲ್ಲ, ದೇಶದಲ್ಲಿ ನಿಮ್ ತರ ವೆಜಿಟೇರಿಯನ್ಸ್ ಕೇವಲ 30% ಇರೋದು, 70% ಜನ ನಾನ್ ವೆಜಿಟೇರಿಯನ್ಸ್ ಇರೋದಾರೆ. 70% ಬಹುಸಂಖ್ಯಾತರ ನಂಬಿಕೆಗಳಿಗೆ ಗೌರವ ಕೊಡದೇ ಇದ್ರೆ ನೀನು ಈ ದೇಶದ ಪ್ರಜೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಸಂಖ್ಯಾತ. ಹಾಗಾಗಿ ಇವತ್ತು ಜಾತಿಯ ಒಂದೇ ಒಂದು ಕಾರಣಕ್ಕೆ ಇವತ್ತು ಯಾರೋ ಒಬ್ಬ ವ್ಯಕ್ತಿಯನ್ನ ಇಷ್ಟು ತುಚ್ಛವಾಗಿ ಮಾತಾಡ್ತಾರೆ. ಯಾಕಂದ್ರೆ ನಾವು ಹಂಸಲೇಖ ಅವರ ಮಾತನ್ನು ನೋಡುವ ಸಂದರ್ಭದಲ್ಲಿ ಇನ್ನು 10 ಸಲ ನೋಡಿ, ಅವ್ರು ಯಾರನ್ನು ಕೂಡ ಬೈದಿದ್ದಾಗ್ಲಿ, ಅವಮಾನ ಮಾಡಿದ್ದಾಗ್ಲಿ ಏನು ಮಾತಾಡಿಲ್ಲ ಅಲ್ಲಿ. ಮತ್ತೆ ಅವರು ಒಂದು ತೀರ್ಮಾನವನ್ನು ಕೊಟ್ಟಿಲ್ಲ ಅಥವಾ ಅವರ ಅಭಿಪ್ರಾಯವನ್ನ ಹೇರಿಲ್ಲ. ಅವರು
ಪ್ರಶ್ನೆ ಮಾಡಿರೋದು ಪ್ರಶ್ನೆ ಮಾಡಿರೋದು ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಈ ತರದ ಘಟನೆಗಳು ಬಂದಂತ ಸಂದರ್ಭದಲ್ಲಿ ವಿರೋಧ ಮಾಡುವ ಜೊತೆಗೆ ಅವರ ಜೊತೆ ಆ ಪ್ರಶ್ನೆ ಮಾಡಿದಂಥವ್ರ ಜೊತೆಗೆ ನಿಂತ್ಕೊಳ್ಳೋ ಜೊತೆಗೆ ನಾವಿವತ್ತು ಈ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿದಾವಲ್ಲ, ಈ ಶೋಷಣೆಗೆ ಕಾರಣ ಏನು? ನಾನು ಮೊದಲು ಹೇಳಿದ ಬಾಬಾ ಸಾಹೇಬ್ ಹೇಳಿದಾಗೆ ಮತ್ತು ನಮ್ಮ ಅನುಭವಕ್ಕೆ ಬಂದಿರುವ ಹಾಗೆ ಅಧಿಕಾರಹೀನತೆಯೇ ಅಸ್ಪೃಶ್ಯತೆಗೆ ಕಾರಣ, ಅಥವಾ ಅಧಿಕಾರಹೀನತೆಗೆ ನಮ್ಮ ಶೋಷಣೆಗೆ ಕಾರಣ. ಹಾಗಾಗಿ ಈ ಅಧಿಕಾರಹೀನತೆಯಿಂದ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಧಿಕಾರ ಅಂತ ಹೇಳಿದ್ರೆ ಕೇವಲ ರಾಜಕೀಯ ಅಧಿಕಾರ ಮಾತ್ರ ಅಲ್ಲ. ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ, ಈ ದೇಶದ ಸಂಪತ್ತು, ಭೂಮಿ ಬಹಳ ಮುಖ್ಯ. ಉದಾಹರಣೆಗೆ ಇವತ್ತು ದೇಶದ ಭೂಮಿ ಯಾರ ಕೈಲಿದೆ? ಈ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಎಲ್ಲಾ ರಂಗಗಳು ಯಾರ ಕೈಲಿದೆ? ಇದೆಲ್ಲವೂ ಕೂಡ ಇವತ್ತು ದೇಶ ಅಂತ ಹೇಳಿದಾಗ ಸಂವಿಧಾನನೇ ಸ್ಪಷ್ಟವಾಗಿ ಹೇಳ್ತದೆ, ಈ ದೇಶದ ಸಂಪತ್ತು ಯಾವುದೋ ವ್ಯಕ್ತಿ ಅಥವಾ ಯಾವುದೋ ಒಂದು ಗುಂಪುಗಳ ಕೈಯಲ್ಲಿ ಇರಬಾರದು. ಇದು ಎಲ್ಲ ವ್ಯಕ್ತಿ ಸಮುದಾಯಗಳಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು. ಇದನ್ನ ನಾವು ರೆಪ್ರೆಸೆಂಟೇಷನ್ ಅಂತ ಕರೆಯೋದು, ಪ್ರಾತಿನಿಧ್ಯ ಅಂತ ಕರೆಯೋದು. ಯಾವಾಗ ಪ್ರಾತಿನಿಧ್ಯ ಇರೋದಿಲ್ವಲ್ಲ, ಆವಾಗ ನಿಮ್ಮ ಅಭಿಪ್ರಾಯಗಳಿಗೂ ಮನ್ನಣೆ ಇರೋದಿಲ್ಲ, ನಿಮ್ಮ ಅನಿಸಿಕೆಗಳು, ನಿಮ್ಮ ನಂಬಿಕೆಗಳಿಗೂ ಅಲ್ಲಿ ಬೆಲೆ ಇರೋದಿಲ್ಲ. ಯಾವಾಗ ನಿಮ್ಮ ಯಾವುದೇ ಕೇವಲ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಅಥವಾ ಇನ್ನೊಂದು ಇದು ಯಾವುದೇ ರೀತಿಯಾಗಿ ನಮ್ಮ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಅವರವರ ನಂಬಿಕೆಗಳು, ಅವ್ರವ್ರು ಎಲ್ಲಿ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗ್ಲಿ, ಇನ್ನೊಂದು ಕಡೆ ಹೋಗೋರು ಇನ್ನೊಂದು, ಅದು ಅವರವರ ವೈಯಕ್ತಿಕ ನಂಬಿಕೆಗಳು. ಅದನ್ನ ನಾವು ಪ್ರಶ್ನೆ ಮಾಡೋ ಹಕ್ಕು ನಮ್ಗೆ. ಯಾಕಂದ್ರೆ ಸಂವಿಧಾನವೇ ಸ್ಪಷ್ಟವಾಗಿ ಹೇಳಿದೆ, ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಯಾವ ಧರ್ಮವನ್ನು ಬೇಕಾದ್ರೂ, ಯಾವ ದೇವರನ್ನ ಬೇಕಾದ್ರೂ, ಯಾವ ಆಚರಣೆಗಳನ್ನ ಬೇಕಾದ್ರೂ ಮಾಡುವಂತ ಅಧಿಕಾರ ಇದೆ. ನಾವು ಕೂಡ ಅಷ್ಟೇ ಯಾವಾಗಲೂ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಸಂವಿಧಾನವನ್ನ ಗೌರವಿಸ್ತಕ್ಕಂಥವ್ರು, ಸಂವಿಧಾನ ಹೇಳಿದಾಗೆ ಎಲ್ಲರ ಭಾವನೆಗಳಿಗೂ ಕೂಡ ನಾವು ಒಂದು ರೀತಿಯ ಗೌರವಿಸ್ಬೇಕಾಗಿದೆ. ಹಾಗಾಗಿ ಅದಕ್ಕೆ ಬಹುಶಃ ಆ ನಿಟ್ಟಿನಲ್ಲಿ ಹಂಸಲೇಖ ಅವರು ನಿಮಗೆ ನೋವಾಗಿದ್ರೆ ನಾನು ಕ್ಷಮಾಪಣೆ ಕೇಳ್ತೀನಿ ಅಂತ. ಅದಕ್ಕೆ ನಾನು ಕೇಳ್ತಿದ್ದೀನಿ, ಸಾವಿರಾರು ವರ್ಷಗಳಿಂದ ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ನಡವಳಿಕೆ ಎಲ್ಲವೂ ನಮಗೆ ನೋವಾಗಿದೆ, ನಮಗೆ ನೋವು ತಂದಿದೆ. ನೀವು ಕ್ಷಮೆ ಕೇಳಿ. ಭಾರತ ದೇಶದ 90 ಕೋಟಿ ಜನರಿಗೆ ಕ್ಷಮೆ ಕೇಳಿ. 90 ಕೋಟಿ ಜನ, ಒಬ್ಬರಲ್ಲ ಇಬ್ಬರಲ್ಲ, 90 ಕೋಟಿ ಜನರಿಗೆ ನಿಮ್ಮ ಸಾವಿರಾರು ವರ್ಷಗಳ ನಡವಳಿಕೆ, ನಡತೆ, ಇದೆಲ್ಲವೂ ನಮಗೆ ನೋವು, ದುಃಖ ಮತ್ತೆ ಬೇಸರ ಮತ್ತೆ ಮನಸ್ಸಿಗೆ ಆಘಾತ ಆಗಿದೆ. ನೀವು ಕ್ಷಮೆ ಕೇಳ್ರಿ. ಒಂದು ಮಾತಿಗೆ ನಿಮ್ಗೆ ದುಃಖ ಆಗೋದಾದ್ರೆ, ಸಾವಿರಾರು ವರ್ಷಗಳಿಂದ ನಾವು ಈ ರೀತಿ ನಮ್ಮನ್ನು ನಡೆಸ್ಕೊಂಬಂದಿರಲ್ಲ, ನೀವು ಕೂಡ ನಮ್ಗೆ ಕ್ಷಮೆ ಕೇಳಿ. ಸೊ ಹಾಗಾಗಿ ಹಂಸಲೇಖ ಅವರ ಜೊತೆಗೆ ನಾವೆಲ್ಲರೂ ನಿಲ್ಲೋಣ. ಅದ್ರ ಜೊತೆಗೆ ನಾನು ಹೇಳಿದಾಗೆ ಇವರ ಸೊಕ್ಕಿಗೆ ಕಾರಣವಾಗಿರ್ತಕ್ಕಂಥ ಅಧಿಕಾರ ಇದೆಯಲ್ಲ, ಆ ಅಧಿಕಾರವನ್ನ ಯಾರಿಗಿಲ್ವೋ ಅವರು ಪಡ್ಕೊಳ್ಳೋ ಹಾಗೆ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಕಳೆದ 70 ವರ್ಷಗಳಲ್ಲಿ ಸಂವಿಧಾನದಲ್ಲಿ ಸಿಕ್ಕಂತ ಅವಕಾಶಗಳಿಂದಾಗಿ ಫುಲೆ, ಶಾಹು, ನಾಲ್ವಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ನಿರಂತರವಾದಂತಹ ಹೋರಾಟಗಳ ಶ್ರಮದ ಫಲವಾಗಿ ಇವತ್ತು ಒಂದಿಷ್ಟು ಅಧಿಕಾರಯುತ ಸ್ಥಾನಗಳಲ್ಲಿ, ಅಂದ್ರೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಅಲ್ಲದೆ ಇದ್ರು ಒಂದಿಷ್ಟು ಸಂಖ್ಯೆ ಸಿಕ್ಕಿದೆ, ಆದ್ರೆ ನಾವು ಪೂರ್ತಿ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಹಾಗಾಗಿ ನಾವು ಧ್ವನಿಯನ್ನ ಎತ್ತಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಈ ಕಡೆ ಇವರನ್ನ ಅಲ್ಲಿ ಕಳಿಸುವಂತ ಕಡೆ, ಇವರನ್ನ ಅಲ್ಲಿ ತುಂಬಿಸುವಂತ ಕಡೆ, ಇವರನ್ನ ಆ ಜಾಗಗಳಲ್ಲಿ ನಾವು ಹೋಗಿ ನಿಲ್ಲುವಂತ ಕಡೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಹಂಸಲೇಖ ಅವ್ರ ಜೊತೆಗೆ ನಿಲ್ಲೋಣ. ಹಂಸಲೇಖ ಅವರು ಹೇಳಿರ್ತಕ್ಕಂಥ ಮಾತು ಸತ್ಯ, 100ಕ್ಕೆ 100 ಸತ್ಯ. ಆದ್ರೆ ನಾನು ಹೇಳಿದಾಗೆ ನಿಮ್ಗೆ ನೋವಾಗಿದೆ ಅಂದ್ರೆ ಖಂಡಿತವಾಗ್ಲು ಅವರು ಕ್ಷಮೆ ಕೇಳಿದ್ದಾರೆ. ನೋವು ಆಗಿದೆ ನಿಮಗೆ, ಹಾಗೆ ನಮಗೂ ಕೂಡ ನಿಮ್ಮ ನಡವಳಿಕೆ, ನಿಮ್ಮ ಮಾತು, ನಿಮ್ಮ ನಡತೆ, ನಿಮ್ಮ ಇಷ್ಟು ವರ್ಷಗಳ ನಿಮ್ಮ ಮನಸ್ಥಿತಿಗಳು ನಮಗೆ ನೋವು ತಂದಿದೆ. ದಯಮಾಡಿ ನೀವು ಕೂಡ ಈ ದೇಶದ 90-100 ಕೋಟಿ ಜನರಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಈ ಮೂಲಕ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.